ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷಿಕೇಶ್ ಬೃಂಗ ಏನಾಳು ಅರ್ಪಿಸುವ ಒಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಏನು ವಿಶೇಷ ಇವತ್ತು ಅಂತ ಕೇಳ್ತಾ ಇದ್ದೀರಾ? ಇವತ್ತು ಮೊದಲನೇದು ವಿಶೇಷ, 31ನೇ ತಾರೀಕು, ವರ್ಷದ ಕಡೆಯ ದಿನ. ಮುರಳಿಯವರೇ, ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ತೀರಾ? ಅಡುಗೆಗಳನ್ನ ಮಾಡೋಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇವತ್ತು ಗುರುವಾರ ಬೇರೆ, ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಅವರ ಮನೆ ಕೈ ರುಚಿನ ವರ್ಷದ ಕಡೆಯ ದಿನ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬಂದಿದ್ದಾರೆ ಮೇಡಮ್. ನಮಸ್ಕಾರ, ಬನ್ನಿ ಮೇಡಮ್. ತಮ್ಮ ಹೆಸರು? ಶ್ವೇತಾ. ಶ್ವೇತಾ, ಎಲ್ಲಿಂದ ಬರ್ತಾ ಇದ್ದೀರಾ? ವಿದ್ಯಾಪೀಠ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಹೆಸರು? ರಿತೇಶ್, ಸಂಜನಾ. ರಿತೇಶ್, ಸಂಜನಾ ಎಷ್ಟು ವರ್ಷ? ಅವಳಿಗೆ 8 years. ಅವಳೆ ದೊಡ್ಡೋಳ? ಇಲ್ಲ, ಅವಳು ಚಿಕ್ಕವಳು. ಓ, ರಿತೇಶ್ ದೊಡ್ಡವನ? ಅವನೇನ್ ಮಾಡ್ತಾನೆ? ಅವ್ನು 6th standard ಓದ್ತಾನೆ. ಓಕೆ. ಯಜಮಾನ್ರು ಏನ್ ಮಾಡ್ತಾರೆ? ಬಾಳೆಹಣ್ಣು ಮಂಡಿ ಇದೆ. ಬಾಳೆಹಣ್ಣು ಮಂಡಿ ಇದೆ. ಬಾಳೆಹಣ್ಣು ನಿಮ್ಮ ಮನೆಗೆಲ್ಲ ಫ್ರೀ? ಹೌದಾ? ಎಷ್ಟಿದೆ ಬಾಳೆಹಣ್ಣು ಕೆಜಿ? ಪಚ್ಚಬಾಳೆಹಣ್ಣು ಗೊತ್ತಿಲ್ಲ, ನಾ ಅದೆಲ್ಲ ಕೇಳ್ಕೊಳಲ್ಲ. ಕೇಳ್ಕೋಬೇಕು. ಒಳ್ಳೆ ಕತೆ ಅಲ್ಲ. ಇವಾಗ ಬಿಸ್ನೆಸ್ ಕಡೆ ಹೋಗೋದೇ ಇಲ್ವಾ? ಮಲ್ಲೇ ಇರೋದು. ಹೋಗ್ಲಿ ಬಿಡಿ. ವರ್ಷದ ಕಡೆಯ ದಿನ, ಕಡೆಯ ಗುರುವಾರ. ನಮಗೆ 2015 ಇಸ್ವಿ ಕಡೆಯ ಗುರುವಾರ ದಿನ. ನೀವೇ ಮೊದಲನೆಯವರು. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಚೆನ್ನ ಮಸಾಲ ಮಾಡಕ್ಕೆ ಏನೇನು ತಂದಿದ್ದೀರಿ? ಚೆನ್ನ ಮಸಾಲ ಬೇಕಾಗುವ ಸಾಮಗ್ರಿಗಳು: ಕಾಬೂಲು ಕಡಲೆಕಾಳು, ಹಾಲು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಗಸಗಸೆ, ಗೋಡಂಬಿ, ಒಣ ಕೊಬ್ಬರಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಉಪ್ಪು, ತುಪ್ಪ, ಎಣ್ಣೆ. ಯಾರಿಗಿಷ್ಟ ನಿಮ್ಮಲ್ಲಿ ಚೆನ್ನ ಮಸಾಲ? ನನ್ನ ಮಕ್ಳಿಗೆ ಇಷ್ಟ. ನಿಮ್ಮ ಮಕ್ಳಿಗೆ ಇಷ್ಟ? ಚಪಾತಿಗ, ದೋಸೆಗ, ಪೂರಿಗ? ಪೂರಿ ಚೆನ್ನ ಮಸಾಲ ಮಕ್ಕಳಿಗೆ ಬೆಳಗ್ಗೆ ಬಾಕ್ಸ್ ಕಳ್ಸಕ್ಕೆ ಈಸಿ ಇದು ಅಂತ. ಹೌದು. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನನಗೆ ಕುಕ್ಕರ್ ಬೇಕು. ಕುಕ್ಕರ್ ಹಾಕಿ ಕೊಟ್ಟಿಗೆ ಮಾಡ್ಬಿಡ್ತೀರಾ ಅಥವಾ ಕಾಳನ್ನ ಕೂಗಿಸ್ಕೊಳ್ತೀರಾ? ಕಾಳನ್ನ ಕೂಗಿಸ್ಕೊಂಡು. ನೀರಿಗೆ ಏನ್ ಬೇಡ? ನೀರು ಬೇಕು. ನೀರಲ್ಲಿ ನೆನ್ಸಿಟ್ಟಿರೋ ಅಂತ ಚೆನ್ನ ಮಸಾಲನ ರಾತ್ರಿ ಏನ್ ಇಷ್ಟೊಂದು ಮಕ್ಳು ಮನೆ ವಾಪಸ್ ಹೋಗ್ತಿದ್ದೀರಾ ಸ್ಕೂಲಿಂದ ಬರೋಷ್ಟೊಳಗೆ? ನೀವೇ ತಿನ್ನಿ. ಇಷ್ಟೊಂದು ಯಾವನ್ ತಿಂತಾನೆ? ನೀರ್ ಹಾಕ್ರಿ. ಚಪಾತಿ ತಂದಿದ್ದೀರಾ? ಪೂರಿ ತಂದಿದ್ದೀರಾ? ಪೂರಿ ತಂದಿದ್ದೀನಿ. ಮಕ್ಳಿಗೆ ಬೆಳಗ್ಗೆ ಇದೇ ಮಾಡ್ದಂಗಿದೆ ಇವತ್ತು? ಹೌದು, ಗೊತ್ತು ನಮ್ಗೆ. ಬರ್ಬೇಕಾದ್ರೆ ಒಂದ್ಸರಿ ಪ್ರಾಕ್ಟೀಸ್ ಆಗ್ಬಿಡ್ಲಿ. ಎಷ್ಟು ವಿಷಯ ಕೂಗಿಸ್ಬೇಕು? ಒಂದ್ ಸಾಕಾ? ಓಕೆ. ಯಾರಿದ್ದೀರ ನಮ್ಮಲ್ಲಿ? ಮನೆಯಲ್ಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ. ಅತ್ತೆ ಮಾವ. ಜಾಯಿಂಟ್ ಫ್ಯಾಮಿಲಿ ಸ್ವಲ್ಪ ಕೆಲಸ ಕಡಿಮೆ ಅಲ್ಲ? ಎಲ್ಲಾರು ಹಂಚ್ಕೊಂತೀವಿ. ಪಟ್ಟಂತ ಓದ್ತಾ ಇಲ್ಲ ನಾವ್ಯಾರ ಮಾಡ್ಕೊಂಡು ಹಂಗೇನ್ ಮಾಡಲ್ಲ. ಎಷ್ಟು ಜನ ಇದೀರ ನಮ್ಮಲ್ಲಿ? ಮನೆಯಲ್ಲಿ 11 ಜನ ಇದ್ವಿ. ಓಕೆ. ಒಬ್ರು ತಪ್ಪರೆ ಒಬ್ರು ವೆಜ್ ನಾನ್ ವೆಜ್? ಮನೇಲಿ ಎರಡೂ ಮಾಡ್ತೀವಿ. ಎರಡೂ ಮಾಡ್ತೀರಾ? ರುಬ್ಕೋಬೇಕಾ? ಈರುಳ್ಳಿ ಹಾಕೊಂತೀನಿ. ಏನ್ ಮಾಡ್ತೀರಾ ಶ್ವೇತಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ನಿಮ್ಮ ಶೋ ನೋಡ್ತೀನಿ. ಓಕೆ. ಟೊಮೊಟೊ ಹಾಕೊಂತೀನಿ. ಓಕೆ. ಈರುಳ್ಳಿ, ಟೊಮೆಟೊ, ನಂತರ ಇದು ನೆನೆಸಿರೋ ಇದು ಗಸಗಸೆ, ಗೋಡಂಬಿ. ಎರಡೂನು? ಒಣ ಕೊಬ್ಬರಿ. ಓಹೋ. ಇದನ್ನೇ ಮಾಡಬೇಕು ಅಂತ ಯಾರು ಹೇಳಿದ್ ನಿಮ್ಗೆ? ನನ್ನ ಮಕ್ಕಳೇ. ನಿಮ್ಮ ಮಕ್ಕಳು? ಅಮ್ಮ ಇದೊಂದೇ ನೀನು ಚೆನ್ನಾಗಿ ಮಾಡೋದು ಅಂತನಾ? ನೀವೇನು ಚೆನ್ನಾಗಿ ಮಾಡ್ತೀನಿ ಅಂತ ನಿಮ್ಮ ಯಜಮಾನ್ರು ಅಂತಾರೆ. ಶ್ವೇತಾ ಇದೊಂದೇ ನೀನು ಚೆನ್ನಾಗಿ ಮಾಡೋದು ಅಂತ. ಪಲಾವ್ ಇಷ್ಟ ಅವ್ರಿಗೆ. ಪಲಾವ್ ಇಷ್ಟ, ಕರೆಕ್ಟ್. ಅದನ್ನೇ ಚೆನ್ನಾಗಿ ಮಾಡೋದಾ ನೀವು? ಮಾಡ್ತೀನಿ. ಜಾಸ್ತಿ ಅಡುಗೆ ಮಾಡಲ್ಲ, ಅತ್ತೆನೇ ಮಾಡೋದು. ಹೌದಾ? ಅದಕ್ಕೆ ಜಾಯಿಂಟ್ ಫ್ಯಾಮಿಲಿ ಇರಬೇಕು. ಇದಕ್ಕೆ ಏಲಕ್ಕಿ, ಚಕ್ಕೆ, ಲವಂಗ ಹಾಕ್ಬೇಕು. ಏನೇನು? ಏಲಕ್ಕಿನ? ಏಲಕ್ಕಿ. 1 ಏಲಕ್ಕಿ, 1 ಚಕ್ಕೆ, ಲವಂಗ. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಶ್ವೇತಾ ಅವರು ಬಂದಿದ್ದಾರೆ. ಅದ್ಭುತವಾಗಿರೋ ಅಡುಗೆನ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನೋ ಹುರ್ಕೋಬೇಕಾ? ಇಲ್ಲ, ಪಾನ್ ಕೊಡಿ. ತಾಳಿ ಇದನ್ನ ಈ ಕಡೆ ಇಟ್ಕೊಂಬೋಣಲ್ವಾ? ಸಾಕಲ್ಲ ಇದು? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತುಪ್ಪನೂ ಬೇಕಾ? ಓಹೋ. ನಮ್ಮ ಶ್ರೀಕೃಷ್ಣ ತುಪ್ಪವನ್ನ ಬಳಸಿ ಅದ್ಭುತವಾಗಿರುವಂತಹ ಒಂದು ಅಡುಗೆನ ಮಾಡ್ತಾ ಇದೀವಿ ವರ್ಷದ ಕಡೆಯ ದಿನದಲ್ಲಿ. ಎಷ್ಟು ಬೇಕು ನೋಡ್ಕೊಳ್ಳಿ. ಸಾಕಾ? ಓಕೆ. ಎಣ್ಣೆ ಕಾದಿದೆ. ಎಣ್ಣೆಯ ಜೊತೆಗೆ ತುಪ್ಪನ ಹಾಕೊಂಡಿದೀವಿ. ಹಾಕೋಬಹುದು ಮೇಡಮ್. ಈರುಳ್ಳಿ ಹಾಕ್ತಾ ಇದೀನಿ. ಹಾಕಿ. ಹಸಿಮೆಣಸಿನಕಾಯಿ. ಓಕೆ. ಚೆನ್ನಾಗಿ ಫ್ರೈ ಆಗಬೇಕಾ ಇದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ.
ಟೊಮೊಟೊ ಹಾಕ್ತಾ ಇದ್ದೀನಿ. ಹಾಕಿ. ಕಸೂರಿ ಮೆಥಿ, ಎಸ್. ಅಚ್ಚ ಖಾರದ ಪುಡಿ ಬೇಕು. ಅಚ್ಚ ಖಾರದ ಪುಡಿ ಬೇಕಾ? ರವಿ ಅವರ ಅಚ್ಚ ಖಾರದ ಪುಡಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ. ಅರಿಶಿನ ಪುಡಿ, ಅರಿಶಿನ ಪುಡಿ ಬೇಕಾ? ರವಿ ಅವರ ಅರಿಶಿನ ಪುಡಿ. ಧನಿಯಾ ಪುಡಿ. ಧನಿಯಾ ಪುಡಿ ಬೇಕಾ? ಹಾಂ, ಧನಿಯಾ ಪುಡಿ. ಹಾಂ, ಸಾಕು. ಓಕೆ. ಮತ್ತೆ ಗರಂ ಮಸಾಲ. ಗರಂ ಮಸಾಲನೂ ಬೇಕಾ? ಸಾಕು. ಸಾಕು. ಓಕೆ. ಜೀರಿಗೆ ಪುಡಿ ಸ್ವಲ್ಪ. ಹಾಂ, ಸಾಕು ಸಾಕು. ಓಕೆ. ರುಬ್ಬಿರೋ ಮಸಾಲ ಹಾಕ್ತಾರೆ. ರುಬ್ಬಿರೋ ಅಂತ ಏನೇನು ಹಾಕಿದ್ದೀರಿ ರುಬ್ಬಕ್ಕೆ? ಚಕ್ಕೆ, ಲವಂಗ, ಏಲಕ್ಕಿ, ಒಣ ಕೊಬ್ಬರಿ, ಓಕೆ, ಟೊಮೊಟೊ, ಈರುಳ್ಳಿ. ಎಸ್. ಇಷ್ಟು ಹಾಲು ಹಾಕ್ತೀನಿ. ಸಾಕು ಹಾಲು? ಹಾಂ, ಸಾಕು. ಹಾಕ್ಬಿಡ್ಲಾ ಚೆನ್ನ? ಹಾಂ, ಹಾಕಿ. ಒಂದು ವಿಷಲ್ ಕೂಸ್ಕೊಂಡಿದ್ದಾರೆ ಚೆನ್ನ. ಯಾವತ್ತು ರಜಾ ಯಜಮಾನ್ರಿಗೆ? ಡೈಲಿ ಓಪನ್ ಇರುತ್ತೆ ನಮ್ದು ಅಂಗಡಿ. ಡೈಲಿ ಓಪನ್ ಇರುತ್ತೆ. ಯಾವತ್ತು ರಜಾ ಹೇಳ್ರಿ? ರಜಾ ಯಾವತ್ತು? ರಜಾನೇ ಇಲ್ವಾ? ಅವ್ರು ಹಾಕಿದ್ರೆ ರಜಾ. ಹಂಗ? ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ನಿಮ್ಮ ಹತ್ರನೇ ಇದೆ, ಹಾಕಿ. ಎಲ್ಲ ಗೃಹಿಣಿಯರು ಬಂದು ಅವರವರ ಕೈ ರುಚಿನ ತೋರಿಸ್ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಶ್ವೇತಾ ಅವರು ಅದ್ಭುತವಾಗಿರುವಂಥ ಒಂದು ಚೆನ್ನ ಮಸಾಲವನ್ನು ಮಾಡಿ ನಮ್ಮ ಕಡೆ ಕೊಟ್ಟಿದ್ದಾರೆ. ರೆಡಿ ಆಯ್ತಲ್ಲ? ಹಾಂ, ಆಯಿತು. ಕೊತ್ತಂಬರಿ ಹಾಕ್ತೀನಿ. ಹಾಕ್ಬಿಡಿ. ಜ್ಞಾಪಿಸ್ಕೊಳ್ಳಿ, ಇಲ್ಲ ನಿಮ್ಮ ಅತ್ತೆಗೆ ಫೋನ್ ಮಾಡಿ ಕೇಳಿ ಏನಾರ ಮರ್ತೋಗಿದ್ದೀನಾ ಅಂತ. ಎಲ್ಲ ಹಾಕಿದ್ದೀರಾ? ಹಾಕಿದ್ದೀನಿ ಎಲ್ಲ. ಓಕೆ, ರೆಡಿ ಇದೆ. ರೆಡಿ ನಾಪಣ. ನಿಮಗೋಸ್ಕರ ಚೆನ್ನ ಮಸಾಲ ರೆಡಿ. ಚೆನ್ನ ಮಸಾಲ ವಿತ್ ಪೂರಿ, ಅತ್ತೆಯ ಸಪೋರ್ಟಿಂದ. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ವೇತಾ ಅವರು ಬಂದಿದ್ದಾರೆ. ಅದ್ಭುತವಾದಂಥ ಚೆನ್ನ ಮಸಾಲ ಜೊತೆಗೆ ಒಂದು ಬಿಸಿ ಬಿಸಿ ಆದಂಥ ಪೂರಿನ ಮನೇಲಿ ಮಾಡ್ಕೊಂಡು ಬಂದಿದ್ರು. ಈಗ ಸ್ವಲ್ಪ ತಣ್ಣಗಾಗಿದೆ ಅಷ್ಟೇನೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಚೆನ್ನ ಮಸಾಲ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚೆನ್ನ ಮಸಾಲ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಕಾಬೂಲು ಕಡಲೆಕಾಳು, ನೀರು ಹಾಕಿ 2 ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮ್ಯಾಟೊ, ನೆನೆಸಿದ ಗಸಗಸೆ, ಗೋಡಂಬಿ, ಒಣ ಕೊಬ್ಬರಿ, ನೀರು ಹಾಕಿ ರುಬ್ಬಿ ಏಲಕ್ಕಿ, ಚಕ್ಕೆ, ಲವಂಗ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಕಸೂರಿ ಮೇಥಿ ಹಾಕಿ ಹುರಿದು ಅಚ್ಚ ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ರುಬ್ಬಿದ ಮಸಾಲ ಹಾಕಿ ಬಾಡಿಸಿ ಹಾಲು, ಬೇಯಿಸಿಕೊಂಡ ಕಾಬೂಲು ಕಡಲೆಕಾಳು, ಉಪ್ಪು ಹಾಕಿ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ಚೆನ್ನ ಮಸಾಲ ಸವಿಯಲು ಸಿದ್ಧ. ಓಕೆ ಶ್ವೇತಾ ಅವರೇ, ಮಗಳ ಹೆಸರೇನು? ಸಂಜನಾ. ಸಂಜನಾ. ರಿತೇಶ್. ರಿತೇಶ್. ಓಕೆ, ಟೇಸ್ಟ್ ಮಾಡ್ಬೋದಾ? ಮಾಡಿ. ಮಕ್ಕಳಿಗೆ ಇಷ್ಟ ತಾನೇ ಇದು? ಹೌದು. ಪುರಿ ಮನೆಯಿಂದ ಮಾಡ್ಕೊಂಡ್ಬಂದಿದ್ದ? ಹೌದು. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರೊಂದು ಗಿಫ್ಟ್ ಆ್ಯಪ್ ಅನ್ನ ಕೊಟ್ಟಿದ್ದಾರೆ. ಇದು ಸರ್. ಜೊತೆಗೆ ಮಯಾಸ್ ಅವರು ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಹಿಯ ಜೊತೆಗೆ ಶ್ರೀಕೃಷ್ಣ ಜಾಮೂನಿನ ಜೊತೆಗೆ ಶ್ರೀಕೃಷ್ಣ ತುಪ್ಪವನ್ನ ನಿಮಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಯುನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಟ್ಟಿದ್ದಾರೆ. ಏರ್ ಫಾಲಿಂಗ್ ಇದೆಯಾ? ಸ್ವಲ್ಪ ಇದೆ. ಸ್ವಲ್ಪ ಇದೆ, ಅದು ಕೂದಲು ಬೆಳೆಸ್ಕೋಬೇಕು. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂನ ಕೊಟ್ಟಿದ್ದಾರೆ. ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ, ತಗೊಳ್ಳಿ. ಜೊತೆಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಗಣೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ.
ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗ್ಗಂಡಬಿ ಭಾಗ 3 ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಒಗ್ಗಂಡಬಿ ಪುಸ್ತಕಗಳು ಬೇಕಾಗಿದೆ ಶ್ರೀನಿಧಿ ಪಬ್ಲಿಕೇಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೋಸ್ಕರ ಇದು. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಕೀರ್ತಿ ಕುಲಕರ್ಣಿ ಅಂತ. ಕೀರ್ತಿ ಕುಲಕರ್ಣಿ ಅವರೇ, ಯಾವ್ರವ್ರು ನೀವು? ನಾವು ಬಂದ್ಬಿಟ್ಟು ಗಂಡನ ಮನೆ ವಿಜಾಪುರ, ನಮ್ದು ಬೆಲ್ಗಂ. ಬೆಳಗಾವಿ, ಬಿಜಾಪುರ, ಬೆಂಗಳೂರಲ್ಲಿ. ಹಾ, ಎಷ್ಟು ಜನ ಮಕ್ಕಳು? 3 ಜನ. ಐ ಮೀನ್ ಫಸ್ಟ್ ಒಂದು ಸಣ್ಣ ಮಗ ಇದ್ದಾನೆ, ಆಮೇಲೆ ಎರಡನೇದಕ್ಕೆ ನಂಗೆ ಟ್ವಿನ್ಸ್. ಅವರು ಗಂಡ್ಮಕ್ಳ ಹೆಣ್ಮಕ್ಳ? ಗಂಡ್ ಮಕ್ಳು ಸರ್. 3 ಜನ ಗಂಡ್ಮಕ್ಳ? ಓ, ಫುಲ್ಲು ಲಾಟ್ರಿ. ಓಕೆ ಮೇಡಮ್, ಏನ್ ಹೆಸರಿಟ್ಟಿದ್ದೀರಾ ಇಬ್ರಿಗೆ? ಅವನು ಅಂಕಿತ್ ಅರ್ಪಿತ್ತು. ಅಂಕಿತ್ ಅರ್ಪಿತಾ? ಮೊದ್ಲೇದವನು ಅನಿರುದ್ಧ. ಓಕೆ. ಯಜಮಾನ್ ಏನ್ ಮಾಡ್ತಾರೆ? ಅವರು ಇಂಜಿನಿಯರ್ ಆಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್. ಏನೋ ಹೆಸರೇನು? ಗುರುರಾಜ್ ಕುಲಕರ್ಣಿ ಅಂತ. ಗುರುರಾಜ್ ಕುಲಕರ್ಣಿ ಅವರೇ, ನಮಸ್ಕಾರ ಸರ್. 3 ಜನ ಗಂಡ್ಮಕ್ಳ ತಂದೆಗೆ ನಮಸ್ಕಾರ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೀರ್ತಿ ಅವರೇ ಏನ್ ಮಾಡ್ತಾ ಇದ್ದೀರಿ ನೀವು? ಟೊಮೆಟೊ ಆಮ್ಲೆಟ್ ಮಾಡ್ತಾ ಇದ್ದೀನಿ ಸರ್. ಇದೇನು ಟೊಮೆಟೊ ಆಮ್ಲೆಟ್? ಎಗ್ ಆಮ್ಲೆಟ್ ಒಬ್ಬೊಬ್ರು ಎಗ್ ತಿನ್ನಲ್ಲ ಅಲ್ಲ? ನೀವ್ ಎಗ್ ತಿಂತೀರಾ? ನಾವು ತಿನ್ನಲ್ಲ ಸರ್. ಅಯ್ಯೋ, ನಾವು ತಿನ್ನಲ್ಲಪ್ಪ. ಓಕೆ, ಎಗ್ ಆಮ್ಲೆಟ್ ಬಿಟ್ಟು ನೀವು ಈಗ ಟೊಮೆಟೊ ಆಮ್ಲೆಟ್ ಮಾಡ್ತಾ ಇದ್ದೀರಾ? ಅದಕ್ಕೆ ನಾವು ಟೊಮೆಟೊ ಆಮ್ಲೆಟ್, ವೆಜಿಟೇರಿಯನ್ಸ್ ಟೊಮೆಟೊ ಆಮ್ಲೆಟ್ ಮಾಡ್ಕೊಂತೀವಿ. ಓಕೆ, ಟೊಮೆಟೊ ಆಮ್ಲೆಟ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಟೊಮ್ಯಾಟೊ ಆಮ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಓಂಕಾಳು, ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ತುಪ್ಪ, ಎಣ್ಣೆ. ತಿರುಮಾಣ ಏನ್ ಕೊಳ್ಳಿ ಫಸ್ಟ್ ಕೀರ್ತಿ ಅವರೇ? ಒಂದು ಬೌಲ್ ಕೊಡಿ ಸರ್. ನೀವು ಬೆಳಗಾಂ ಅವ್ರೇನ್ರಿ? ಹೌದ್ರಿ. ಮರಾಠಿ ಎಲ್ಲ ಬರುತ್ತೇನೆ? ಬರ್ತದ್ರಿ. ಬರುತ್ತೇನೆ? ಬರ್ತದ್ರಿ. ಹಂಗಾರೆ ಬೈಕೋಬೇಡಿ, ನಮಗೆ ಮರಾಠಿ ಬರಲ್ಲ. ಹೌದಾ ರೀ. ಅದು ಟೊಮೆಟೊ ಹಾಕೊಂಡ್ಬಿಡ್ತೀನಿ. ಓಕೆ. ಆಮೇಲೆ ಈರುಳ್ಳಿ, ಎಸ್ ಮೇಡಮ್. ಉಳ್ಳಾಗಡ್ಡಿ ಅಂತೀವಿ ನಾವು. ಓಕೆ. ಹೋಗ್ತೀರಾ? ಬೆಳಗಾಮಲ್ಲಿ ಯಾರಿದ್ದೀರಿ ಈಗ? ಅಮ್ಮ ಅಪ್ಪ ಎಲ್ಲ ಬೆಳಗಾಮಲ್ಲಿ ಎಲ್ಲ ಇದ್ದಾರೆ? ಬೆಲ್ಗಮಲ್ಲಿದ್ದಾರೆ. ಅತ್ತೆ ಮಾವ ಬಿಜಾಪುರಲ್ಲಿದ್ದಾರೆ. ಓಕೆ. ಹಸಿಮೆಣಸಿನ್ಕಾಯಿ. ಹಾಕಿ. ಯಾರಿಗಿಷ್ಟ ನಿಮ್ಮಲ್ಲಿ ಟೊಮೆಟೊ ಆಮ್ಲೆಟ್? ಎಲ್ಲರೂ ತಿಂತಾರೆ. ಯಾರ್ಯಾರು ಇದ್ದೀರಿ ನಿಮ್ಮಲ್ಲಿ? ನಾವು 5 ಜನ. 5 ಜನ. ಓಕೆ. 3 ಮಕ್ಕಳು, ಗಂಡ ನಾನು. ಆಮೇಲೆ ಈ ಶುಂಠಿ ಓಕೆ. ಪೇಸ್ಟು ಅಥವಾ ತುರ್ಕೊಂಡಿರೋದು ಶುಂಠಿ, ಓಕೆ. ಕೊತ್ತಂಬರಿ ಸೊಪ್ಪು, ಎಸ್ ಮೇಡಮ್. ಸ್ವಲ್ಪ ಉಪ್ಪು, ಓಕೆ. ಇಲ್ಲಿ ತನಕ ಓಕೆ. ಇದು ಮುಂದೆನೆ ನಮಗೆ ಗೊತ್ತಿಲ್ಲ ನೀವೇನ್ ಹಾಕ್ತೀರಾ ಅಂತ. ಓಕೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಮಾಡ್ಕೊಳ್ಳಿ. ಕುಲಕರ್ಣಿ ಅವರಿಗೆ ಶನಿವಾರ ಭಾನುವಾರ ರಜಾನಾ? ರಜಾ ಸರ್. 3 ಜನ ಮಕ್ಕಳು ನೀವು ಅವರೇ ನೋಡ್ಕೊಳ್ತೀರಾ? ಅಷ್ಟೇ ಸರ್. ಇದು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಅಂದ್ರೆ ಅದು ಟೊಮೆಟೊ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಓಕೆ. ಸ್ವಲ್ಪ ಧನಿಯಾ ಪುಡಿ. ಧನಿಯಾ ಪುಡಿ ಬೇಕಾ? ತಗೊಳ್ಳಿ. ರವಿ ಅವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಜೀರಿಗೆ ಪುಡಿ, ಸಾಕು. ಓಕೆ. ಅರಿಶಿನ ಪುಡಿ, ಅರಿಶಿನ ಪುಡಿ ಸಾಕು ಸರ್. ಓಕೆ. ಇವತ್ತು ನಮ್ಮ ಮಾವನವ್ರ ಬರ್ಡೇ. ಓಕೆ. ಸೊ ಒಂದ್ಸತಿ ವಿಶ್ ಮಾಡ್ಬಿಡಿ ಸರ್. ನಿಮ್ಮ ಮಾವರ ಹೆಸರೇನು? ಗೋಪಾಲ್ ಕುಲಕರ್ಣಿ ಅಂತ. ಗೋಪಾಲ್ ಕುಲಕರ್ಣಿ ಅವರು ಬಿಜಾಪುರದಲ್ಲಿ ಇದ್ದಾರಾ? ಹಾ, ಬಿಜಾಪುರ. ಗೋಪಾಲ್ ಕುಲಕರ್ಣಿ ಅವರೇ, ಹುಟ್ಟಿದ ಹಬ್ಬದ ಶುಭಾಶಯಗಳು. ನೋಡಿ, ಇವತ್ತು ನಿಮ್ಮ ಸೊಸೆಯವರು ಅಡುಗೆ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ನಿಮಗೋಸ್ಕರನೇ ಮಾಡ್ತಾ ಇರೋ ಥರ ಇದೆ. ಇದು ಮೊಟ್ಟೆ ಇಲ್ಲದ ವೆಜ್ ಆಮ್ಲೆಟ್ ಆರ್ ಟೊಮೆಟೊ ಆಮ್ಲೆಟ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದಕ್ಕೆ 1 ಕಪ್ ಕಡಲೆ ಹಿಟ್ಟು. ಓಕೆ. ಕಪ್ ಕಡಲೆ ಹಿಟ್ಟು. ಓಕೆ. ಅದಕ್ಕೆ 2 ಸ್ಪೂನ್ ಅಕ್ಕಿ ಹಿಟ್ಟು. 1 ಬಟ್ಲು ಕಡಲೆ ಹಿಟ್ಟಿಗೆ 2 ಸ್ಪೂನು ಅಕ್ಕಿ ಹಿಟ್ಟು. ಅಂದ್ರೆ ಸ್ವಲ್ಪ ಗರಿ ಗರಿ ಆಗಿ ಬರುತ್ತೆ ಅಂತ. ಓಕೆ. ಏನು? ಆಮ್ಲೆಟ್? ಆಮ್ಲೆಟ್ ಎಸ್. ಎಂತ ಹೆಸರು? ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಕ್ರಾಫ್ಟ್ ವರ್ಕ್ ಮಾಡ್ತೀನಿ, Okay. ಹಾಡು ಕೇಳ್ತೀನಿ, ಒಗ್ಗರಣೆ ಡಬ್ಬೆ ನೋಡ್ತೀನಿ. ವೆರಿ ಗುಡ್. ನೋಡ್ಬಿಟ್ಟು ಅಡುಗೆ ಮಾಡ್ತೀರಾ? ಅಡುಗೆ ಮಾಡ್ತೀನಿ, ಒಗ್ಗರಣೆ ಡಬ್ಬೆ ನೋಡ್ಬಿಟ್ಟು ಅಡುಗೆ ಮಾಡ್ತೀನಿ. ಅದು ಟ್ರೈ ಮಾಡೋದು. ಓಕೆ. ಯಾರ ಮೇಲೆ ಪ್ರಯೋಗ? ಕುಲಕರ್ಣಿ ಅವ್ರ ಮೇಲೆ? ಎಸ್. ಅವರಷ್ಟೇ ಅಲ್ಲ, ಅತ್ತೆ ಮಾವ ಯಾರು ಬರ್ತಾರೋ ಅವ್ರ ಮೇಲೆ ಪ್ರಯೋಗ ಇವಾಗ ನಡುವೆ ಬರೋದು ನಿಲ್ಸ್ಬಿಟ್ಟಿದ್ರಂತೆ ನಿಮಗೆಲ್ಲರೂ? ಹಾಗೇನಿಲ್ಲ ಸರ್, ಪ್ರಯೋಗ ಜಾಸ್ತಿ ಮಾಡ್ತೀರಾ? ಬರೋದು ಜಾಸ್ತಿ ಆಗಿದೆ ಸರ್, ಪ್ರಯೋಗ ಮಾಡ್ತಾರೆ ಅಂತ. ಸ್ವಲ್ಪ ನೀರು ಹಾಕ್ತೀನಿ ಸರ್. ಹಾಕೊಳ್ಳಿ ಮಾ. ಹೆಂಚಿಟ್ಕೋಬೇಕಾ? ಹಂಚಿಟ್ಕೊಬೇಕು ಸರ್. ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಹಾಕೋಬೇಕು ಇದಕ್ಕ. ಹಾ. ಎಣ್ಣೆ ಕಾಯಿಸ್ಬೇಕಾ? ಹಾ. ಕಾಯಿಸೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಇದು ನೀರಾಗೆ ಇರಬೇಕು. ದೋಸೆ ತರ ಬರ್ಬೇಕಲ್ಲ? ಹಾ. ಬಿಸಿ ಬಿಸಿ ಕಾಯ್ಬೇಕಾ? ಸ್ವಲ್ಪ ಬೆಚ್ಚಗಾದ್ರೆ ಸಾಕಾ? ಸ್ವಲ್ಪ ಬಿಸಿ ಆದ್ರೆ ಸಾಕು. ಸಾಕಾ? Yes. ಹಾಕ್ಲಾ? ಹಾ, ಹಾಕಿ ಬಿಡಿ. ಸಾಕು. ಚೆನ್ನಾಗಿ ಕಾದಿದೆ. ಇದಕ್ಕೆ ಓಂಕಾಳು ಹಾ, ಹಾಕ್ಕೊಳ್ಬೇಕು. ಹಾಕಿ. ಇದಾಗಿದೆ ಸರ್. ಓಕೆ.
ಹಾಕೊಳ್ಳೋದ ಇವಾಗ ಹಾ, ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಾಕ್ಬೇಕು ಅದಕ್ಕೆ. ಯಾವ್ದಕ್ಕೆ ಎಣ್ಣೆ ಹಚ್ಬೇಕು? ಇದಕ್ಕೆ ಹೆಂಚ್ಗ? ಹಂಚಿಗೆ ಮೊದಲಿಗೆ ಹಂಚಿಗೆ ಒಂದು ಎಸ್ ಮೇಡಮ್ ಹಾಕಿ. ಸ್ವಲ್ಪ ಎಣ್ಣೆ ಹಚ್ಚಿ ಓಕೆ. ಸವರಿ ಆಮೇಲೆ ಇದು ಯಾವಾಗ ತಿನ್ನೋದು ಕೀರ್ತಿ ಅವರೇ? ಇದು ಸಾಯಂಕಾಲ ಸ್ನಾಕ್ಸ್. ಓಹೋ, ಅವಾಗ ತಿನ್ನೋದು. ಅವಾಗ ಜಿಂಜರ್ ಟೀ ಜೊತೆ ತುಂಬಾ ಚೆನ್ನಾಗಿದೆ. ಮಾಡಿ. ಮಕ್ಕಳು ಬರ್ತಾರಲ್ಲ ಸ್ಕೂಲಿಂದ, ಹೌದು. ಆಗ ದಿಢೀರ್ ಅಂತ ಏನಾದ್ರು ಮಾಡ್ಕೊಡ್ಬೇಕು ಅಂದ್ರೆ ಇದನ್ನ ಮಾಡ್ಕೊಟ್ಬಿಡೋದು. ಇದನ್ನ ಚೆನ್ನಾಗಿರುತ್ತೆ. ಆಮೇಲೆ ಒಬ್ಬೊಬ್ರು ಡೈಟ್ ಕಾನ್ಶಿಯಸ್ ಇರ್ತಾರೆ, ಓಕೆ. ಬಜ್ಜಿ ತಿನ್ನಲ್ಲ, ಇದನ್ನ ತಿಂತಾರೆ. ಎಣ್ಣೆಯಲ್ಲಿ ಕರ್ದಿರೋದು ಹಾಗೆ ಹೀಗೆ ಅಂತಾರಲ್ಲ, Okay. ಆ ಟೈಮಲ್ಲಿ ಇದನ್ನ ಕೊಟ್ರೆ ಚೆನ್ನಾಗಿದೆ. ಒಳ್ಳೆ ಕೆಲಸ. ಹಾಕಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಕಿ. ಮುಚ್ಬೇಕಾ ಮೇಡಮ್? ಸ್ವಲ್ಪ ಬೇಯಬೇಕು. ಮೇಲೆಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಹೌದಾ? ಇವತ್ತು ನಿಮ್ಮಲ್ಲಿ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಇವಾಗ. ಬಹಳ ಖುಷಿ ಆಗ್ಬಿಟ್ಟಿದ್ದಾರೆ ನಿಮ್ಮ ಅಪ್ಪ ಎಲ್ಲ. ತುಂಬಾ ಸರ್, ಅಲ್ಲ ತುಂಬಾ. ನಮ್ಮ ಮಗಳು ಆಲ್ ದ ಬೆಸ್ಟ್ ಆಫ್ ಲಕ್ ಅಂತ ಫೋನ್ ಬರ್ತಾನೆ ಇದೆ. ಹೌದಾ? ನಮ್ ನಾದ್ನಿ ಸ್ವಲ್ಪ ಎಲ್ಲ ಸಜೆಷನ್ ಎಲ್ಲ ಕೊಟ್ರ? ಎದುರ್ಕೋಬೇಡ, ಧೈರ್ಯವಾಗಿ ಮಾತಾಡು, ನಗ್ನಗ್ತಾ ಮಾತಾಡು, ಇದನ್ನೇ ಮಾಡು. ಅವ್ರು ಸ್ವಲ್ಪ ಜೋರ್ ಮಾಡ್ತಾರೆ, ನೀನ್ ಎದುರ್ಕೋಬೇಡ ಎಲ್ಲ ಹೇಳಿದ್ರ? ಎಲ್ಲಾರ್ಗು ಅದು ಒಂದೇ ಗೊತ್ತಾಗೋದು, ಅವ್ರು ಜೋರ್ ಮಾಡೋದು ನಮ್ಗೆ ಗೊತ್ತಾಗಲ್ಲ ನೋಡಿ. ಸ್ವಲ್ಪ ಸಣ್ಣ ಮಾಡ್ಬೇಕು. ಕಡಿಮೆ ಮಾಡ್ಲಾ? ಫ್ಲೇಮ್ ಸ್ವಲ್ಪ ಕಡಿಮೆ. ಇದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು, ಓ, ಶ್ರೀಕೃಷ್ಣ ತುಪ್ಪ ಅನ್ಬೇಕು. ಶ್ರೀಕೃಷ್ಣ ತುಪ್ಪ ನಿಮ್ಮೂರಿಂದ ತುಪ್ಪ ಅದು? ಶ್ರೀಕೃಷ್ಣ ತುಪ್ಪ ಹಾಕ್ಬಿಟ್ಟು ಓಕೆ. ನೋಡಿ ಸರ್, ಆಲ್ಮೋಸ್ಟ್ ಆಮ್ಲೆಟ್ ತರ ಕಾಣಿಸ್ತಾ ಇದೆ ಅಲ್ವಾ? ಅನ್ಕೋಬೇಕು. ಇನ್ನೇನ್ ಮಾಡೋದು, ನಮ್ ಕರ್ಮ. ಅನ್ಕೋಬೇಕು ನಾವು. ಆಮೇಲೆ ತರ ಕಾಣ್ತಾ ಇದೆಯಲ್ಲ, ಅನ್ಕೋಬೇಕು. ಏನ್ ಮಾಡಕ್ಕಾಗುತ್ತೆ? ಗುರುವಾರದೊತ್ತು ಅದು ಕುಲಕರ್ಣಿ ಅವ್ರು ಬಂದಾಗ ನಾವೇನ್ ಮೊಟ್ಟೆ ಹಾಕಿ ಮಾಡಿ ಅಂತ ಹೇಳಕ್ಕಾಗತ್ತಾ? ಅದು ನಿಜ ಸರ್. ಅನ್ಕೊಳ್ತೀವಿ. ನೀವೇನ್ ಹೇಳ್ತೀರೋ ಅದನ್ನೇ ಅನ್ಕೊಳ್ತೀವಿ ನಾವು. ಸಾಕಾ? ನೋಡ್ಬಿಡಿ. ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪ ಅಮ್ಮ? ನೀವು? ನಮ್ಮ ಅಣ್ಣ ಒಬ್ಬನೇ ಏನ್ ಮಾಡ್ತಾರೆ ಅಣ್ಣ? ಡಾಕ್ಟರ್ ಇದ್ದಾನೆ ಧಾರವಾಡಲ್ಲಿ. ಧಾರವಾಡದಲ್ಲಿ ಡಾಕ್ಟ್ರಾ? ಡಾಕ್ಟರ್. ಧಾರವಾಡ, ಬಿಜಾಪುರ, ಬೆಳಗಾಂ ಎಲ್ಲ ನೀವೇ ಇಟ್ಕೊಂಡ್ಬಿಡ್ರಿ. ಹೌದು ಆಗಿದೆ ಸರ್. ಹಾಕ್ಬೋದು. ಟೊಮೆಟೊ ಆಮ್ಲೆಟು, ವೆಜ್ ಆಮ್ಲೆಟು ಏನ್ ಬೇಕಾದ್ರೆ ಹೇಳ್ಬೋದು. ಆದ್ರೆ ನಾವು ವೆಜ್ ಆಮ್ಲೆಟ್ ಅಂತಾನೆ ಹೇಳ್ಬೇಕು ಇದಕ್ಕೆ. ಆಮ್ಲೆಟ್ ಅಂದ ತಕ್ಷಣ ನಮಗೆ ಗೊತ್ತಾಗೋದು ಮೊಟ್ಟೆ ಹಾಕೋ ಆಮ್ಲೆಟ್ ಅಂತ. ಇದು ಮೊಟ್ಟೆ ಹಾಕ್ದಿರೋಂಥ ಆಮ್ಲೆಟು. ಇದು ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮದಲ್ಲಿ, ವರ್ಷದ ಕಡೆಯ ಕಾರ್ಯಕ್ರಮದಲ್ಲಿ ಕೀರ್ತಿಯವರು ಮಾಡ್ತಾ ಇದ್ದಾರೆ. ಏನ್ ಮಾಡ್ತೀರಿ? ಸ್ಪೆಷಲ್ ರೊಟ್ಟಿ ಇಟ್ಟಿ ತರ್ತೀರಿ? ಮನ್ಯಾಗ ಬಡಿತೀವಿ. ಮನೆಗೆ ಬಡಿತೀರಾ? ಒಳ್ಳೆ ಕತೆ ಆಯ್ತು. ಆಗಿದ್ರಿ ಇದು? ಎಸ್ ಮೇಡಮ್. ಬಿಸಿ ಬಿಸಿ ಟೊಮ್ಯಾಟೊ ಆಮ್ಲೆಟ್. ಬಿಸಿ ಟೊಮೆಟೊ ಆಮ್ಲೆಟ್ ಕೀರ್ತಿಯವರು ಮಾಡಿಕೊಟ್ಟಿದ್ದಾರೆ. ಅದ್ಭುತವಾದಂಥ ಟೊಮೆಟೊ ಆಮ್ಲೆಟ್ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಟೊಮೆಟೊ ಆಮ್ಲೆಟ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಆಮ್ಲೆಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಕಲಸಿ ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ನೀರು, ಬಿಸಿ ಎಣ್ಣೆ, ಓಂಕಾಳು, ಉಪ್ಪು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಕಾದ ಹೆಂಚಿಗೆ ಎಣ್ಣೆ ಹಾಕಿ ಕಲಸಿಕೊಂಡ ಮಿಶ್ರಣವನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ತುಪ್ಪ ಹಾಕಿದರೆ ಟೊಮ್ಯಾಟೊ ಆಮ್ಲೆಟ್ ರೆಡಿ ಟು ಈಟ್. ಇಬ್ರು ಚೇಷ್ಟೆ ಜಾಸ್ತಿ ಅನಿಸಿದೆ. ಇಬ್ರು ಚೇಸ್ಟ್. ಓಕೆ. ಅನಿರುದ್ಧ್ ಮಾತ್ರ ಸ್ಮೂತ್ ಅಂತ ಕಾಣುತ್ತೆ. ಅವ್ನು ತುಂಬಾ ಸೊ. ಇದಕ್ಕೇನು ಚಟ್ನಿ ಗಿಟ್ನಿ ಬೇಡವಾ? ಚಟ್ನಿ ಬೇಡ ಸರ್, ಸಾಸ್ ಜೊತೆಗೆ ಹಂಗೆ ತಿನ್ನೋದಾ? ಸಾಸ್ ಜೊತೆಗೆ ಚೆನ್ನಾಗಿದೆ. ಬಟ್ ನಾವು ಇದನ್ನ ಆಮ್ಲೆಟ್ ಅನ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ರೀ. ಆಮ್ಲೆಟ್ ದೋಸೆ ಅನ್ಕೋಬಹುದು ಸರ್. ನಾವು ದೋಸೆ ಅನ್ಕೋಬಹುದು. ಸರಿ. ಮೊಟ್ಟೆ ಆಮ್ಲೆಟ್ ತಿಂದಿರೋರು ಅವರಿಗೆ ಒಂದ್ ಸ್ವಲ್ಪ ಕಷ್ಟ ಇದೆ. ನೀವ್ ಅನ್ಕೊಂಡು ತಿನ್ಕೋಬಹುದು. ನೀವೇನ್ ಬೇಕಾದ್ರೆ ಅನ್ಕೊಂಡು ತಿನ್ಕೋಬಹುದು. ಮೊಟ್ಟೆ ತಿಂದಿಲ್ದಿದ್ದವ್ರು ಏನ್ ಹೇಳೋದು ನಡೆಯುತ್ತೆ. ತಿಂದವ್ರಿಗೆ ಅಯ್ಯೋ ಅದೇ ಫೀಲಿಂಗ್ ಇರುತ್ತಲ್ಲ. ಬಟ್ ಚೆನ್ನಾಗಿದೆ ಇದು. ಚೆನ್ನಾಗಿದೆ. ಬಜ್ಜಿ ಬೋಂಡ ತಿಂದು ಬೇಜಾರಾದಾಗ ಸ್ವಲ್ಪ ಬಜ್ಜಿ ಬೋಂಡನ ಬೇರೆ ತರ ತಿನ್ಬೇಕು ಅಂತ ಅನ್ಕೊಂಡಾಗ ಈ ಆಮ್ಲೆಟ್ನ ಮಾಡ್ಕೋಬಹುದು ಅಂತ ಕೀರ್ತಿಯವರು ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಕೀರ್ತಿಯವರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಯಾಸ್ ಅವರ ಬೇಲ್ಬಾರ್ ಕೊಡ್ತಾ ಇದೀವಿ. ಜೊತೆಗೆ ರವಿ ಮಸಾಲಾದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಸಾಲಾ ಪುಡಿಗಳನ್ನ ತಯಾರು ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಯುನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಗೀ ಮತ್ತೆ ಸ್ವೀಟ್ಸ್ ಅನ್ನ ಕೊಟ್ಟಿದ್ದಾರೆ. ಸ್ವೀಟ್ಸ್ ಬೇಕೇನಾ? ನಿಮಗಿದೆ. ಓಕೆ. ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ರಿಷಿಕೇಶ್ ಭೃಂಗ ಏರ್ ಆಯಿಲ್ ಅರ್ಪಿಸುವ ಗಂಡಬಿ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಭೃಂಗ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂ ನಿಮಗೋಸ್ಕರ.
ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಶಿವಲಿಂಗವನ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಜೊತೆಗೆ 1,000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಏನ್ ಬೇಕಾದ್ರೆ ತಗೊಂಬನ್ನಿ. ಓಕೆ ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗಂಡಬಿ ಭಾಗ 3 ಪುಸ್ತಕವನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಯಾವ ಹಬ್ಬಕ್ಕೆ ಏನ್ ಮಾಡ್ಕೋಬೇಕು ಅಂತ ಪೂರ್ತಿ ಅದರ ಡೀಟೇಲ್ ಇದ್ರೊಳಗಿದೆ. ನಿಮಗೋಸ್ಕರ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ವಿಶೇಷವಾದ ಕಾರ್ಯಕ್ರಮ, ಜೊತೆಗೆ ಈ ವರ್ಷದ ಕಡೆಯ ಕಾರ್ಯಕ್ರಮ ಇದು ಗುರುವಾರದ್ದು. ಓಕೆ, ಏನ್ ಮಾಡ್ತಾರೆ ನೋಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ವಿಜಯಮಾಲಾ ವೆಂಕಟೇಶ್ ಅಂತ. ವಿಜಯಮಾಲಾ ವೆಂಕಟೇಶ್. ಮೂರ್ ಹೆಸರು ವಿಜಯಮಾಲಾ ವೆಂಕಟೇಶ್ ಎಲ್ಲ ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಾ. ವಿಜಯಮಾಲಾ ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್ ಸರ್. ವೆಂಕಟೇಶ್ ಅವ್ರು ಏನ್ ಮಾಡ್ತಾರೆ? ಅವ್ರು ಗೋಲ್ಡ್ ಸ್ಮಿತ್. ಎಲ್ಲಿದೆ ಅಂಗಡಿ? ಅಂಗಡಿ ಚಿಕ್ಕಸಂದ್ರದಲ್ಲಿತ್ತು ಸರ್. ಇವಾಗ ಕೆಂಗೇರಿ. ಹೆಂಗೆ ಶಿಫ್ಟ್ ಆಗ್ಬಿಟ್ಟಿದ್ದೀರಾ? ವೆರಿ ಗುಡ್ ವೆರಿ ಗುಡ್. ಮನೇನೂ ಅಲ್ಲೇನಾ? ಮನೆ ಅಂಗಡಿ ಎಲ್ಲ ಒಂದೇ ಕಡೆನಾ? ವೆರಿ ಗುಡ್. ಎಷ್ಟು ಜನ ಮಕ್ಕಳು? 3 ಜನ ಸರ್. ಏನ್ ಮಾಡ್ಕೊಂಡಿದ್ದಾರೆ? ಎಲ್ಲ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದಾರೆ. ಎಲ್ಲ ಚಿಕ್ಕ ಮಕ್ಕಳಾ? ಮಗಳು 4th ಸ್ಟ್ಯಾಂಡರ್ಡ್. ಹಾ. ವೈಭವ್ ವಿಶ್ವಾಸ್ ಅಂತ ಟ್ವಿನ್ಸ್ ಇಬ್ರು ವಾ, 2nd ಸ್ಟ್ಯಾಂಡರ್ಡ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀನಿ? ಇವತ್ತು ಸಬ್ಬಕ್ಕಿ ಸಪ್ಪಲ್ ಸ್ವೀಟ್ ಮಾಡೋಣ ಅಂತ ಸರ್. ಹಬ್ಬಕ್ಕೆ ಸ್ವಲ್ಪ ಏನ್ ಸ್ವೀಟ್ ಮಾಡ್ತಾರೆ? ಅದನ್ನ ಏನ್ ಮಟನ್ ಹಾಕ್ತಾರೆ, ಚಿಕನ್ ಹಾಕ್ತಾರೆ, ಇಲ್ಲ ವಡೆ ಮಾಡ್ತಾರೆ? ಅದೆಲ್ಲ ಮಾಡ್ತಾರೆ ಅಂತಾನೆ ನಾನು ಡಿಫ್ರೆಂಟ್ ಆಗಿ ಮಾಡ್ತಾ ಇರೋದು ಸರ್. ಡಿಫ್ರೆಂಟ್ ಆಗಿ ಮಾಡ್ತಾ ಇದೀರಾ? ವೆಂಕಟೇಶ್ ಅವ್ರಿಗೆ ತಿನ್ಸಿದೀರಾ? ಹ್ಞೂ ಸರ್. ಪಾಪ ಎಲ್ಲಿದ್ದಾರೆ? ವೆಂಕಟೇಶ್ ಬಂದಿದ್ದಾರಾ ಜೊತೆಗೆ? ಹೌದು ಸರ್, ಬಂದಿದ್ದಾರೆ. ವೆಂಕಟೇಶ್ ಅವರೇ, ವೆಜ್ ನಾನ್ ವೆಜ್ ಆಮಲ್ಲಿ? ಬೋತ್. ಇದೇನ್ ಸರ್ ಇದು? ಸಬಾಕ್ ಸೊಪ್ಪು ಹಾಕಿ, ಸಬ್ಸಿಗೆ ಸೊಪ್ಪು ಹಾಕಿ ಕೈಮಾ ವಡೆ ಮಾಡ್ತಾರೆ, ಇಲ್ಲ ವಡೆ ಮಾಡ್ತಾರೆ, ಇಲ್ಲ ಇನ್ನೇನೋ ಮಟನ್ ಸಾರಿಗೆ ಚಿಕನ್ ಸಾರಿಗೆ ಹಾಕ್ತಾರೆ. ಚಿಕನ್ ಸಾರಿಗೆ ಹಾಕಲ್ಲ, ಮಟನ್ ಸಾರಿಗೆ ಅಂತೂ ಹಾಕ್ತಾರೆ. ಇದೇನು ಸ್ವೀಟ್ ಇದು? ಚೆನ್ನಾಗಿರ್ತಾವೆ ವೆಂಕಟೇಶ್ ಅವರೇ? ಓಕೆ ಬಿಡಿ, ಮಾಡ್ಲಿ, ನಾವು ನೋಡ್ಕೊಳ್ತೀವಿ ಬಿಡಿ ಸರ್. ನಮ್ಮ ಅತ್ತೆಯವ್ರು ಹೇಳ್ಕೊಟ್ಟಿದ್ದು ಸರ್ ಇದು. ಏನಿ ಮತ್ತೆ ಅವ್ರ ಹೆಸರು? ಲಕ್ಷ್ಮಿ ಅಂತ. ಎಲ್ಲಿದ್ದಾರೆ ಅವರು? ಅವರು ಹೊನ್ನಾವರ ಸರ್. ನಾವು ಕುಮಟಾ ಹೊನ್ನವರು. ಕುಮಟಾ ಅವ್ರದವ್ರ ನೀವು? ಕುಮಟಾ ಹೊನ್ನವರ್ದವ್ರ? ಓಕೆ, ಎಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು? ನಾನು ಬೆಂಗಳೂರು ಸರ್. ಮದುವೆ ಆಗಿದ್ದು ಹೊನ್ನಾವರ. ಯಜಮಾನ್ರು ಅಲ್ಲಿಯವರಾ? ಶುರು ಮಾಡೋಣ. ಹಾಂ ಓಕೆ. ಸಬ್ಸಿಗೆ ಸೊಪ್ಪಿನ ಸ್ವೀಟ್. ಸ್ವೀಟ್. ಏನೇನು ತಂದಿದ್ದೀರಾ ಮಾಡಕ್ಕೆ? ಸಬ್ಬಸಿಗೆ ಸೊಪ್ಪಿನ ಸ್ವೀಟ್. ಬೇಕಾಗುವ ಸಾಮಗ್ರಿಗಳು: ಸಬ್ಬಸಿಗೆ ಸೊಪ್ಪು, ತೆಂಗಿನಕಾಯಿ ತುರಿ, ಬೆಲ್ಲ, ರವೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಪ್ಯಾನ್ ಬೇಕು ಸರ್. ಏನಕ್ಕೆ? ರವೆ ಹುರ್ಕೊಳ್ಳೋಕ್ಕೆ. ರವೆ ಹುರ್ಕೊಳ್ಳೋಕ್ಕೋಸ್ಕರ ಒಂದು ಪ್ಯಾನ್ ಬೇಕು. ಮೀನಿಗೇನೆಲ್ಲ ಮಾಡ್ತೀರಾ ಮನೇಲಿ? ಫಿಶ್ ಫ್ರೈ ಮಾಡ್ತೀವಿ. ನಮ್ಮ ಮನೆಯವ್ರು ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಮನೆಯವ್ರು ಚೆನ್ನಾಗಿ ಮಾಡ್ತಾರಾ? ಏಯ್, ಇವ್ರನ್ನ ಯಾಕಪ್ಪ ಕರೆಸ್ತೆ? ಅವ್ರನ್ನೇ ವೆಂಕಟೇಶ್ ಅವ್ರನ್ನೇ ಕರೆಸ್ಬಾರ್ದಾ? ಓ, ಗುರುವಾರ ಅಂತ ಇವ್ರನ್ನ ಕರ್ಸ್ಕೊಂಡಿದ್ದೀರಾ? ಓಕೆ ಓಕೆ ಫಸ್ಟ್ ರವೆನ ಹುರ್ಕೋಬೇಕು ಸರ್. ಓಕೆ. ತುಪ್ಪ ಗಿಪ್ಪ ಏನಾಕಾಯ್ತು ಬೇಡ, ಹಂಗೆ ಉರಿಯೋದಾ? ತುಪ್ಪ ಹಾಕ್ಬೇಕು ಸರ್. ಮತ್ತೆ ಮೊದಲೇ ಎಣ್ಣೆ ಹಾಕ್ಬಿಟ್ರಿ ಪುಸ್ತಕ ಅಂತ ಇದನ್ನ ಹಾಕ್ಬಿಟ್ರೆ? ಇಲ್ಲ ಸರ್, ಫಸ್ಟ್ ಸ್ವಲ್ಪ ಬ್ರೌನ್ ಆದ್ಮೇಲೆ ಆಮೇಲೆ ಆಮೇಲೆ ತುಪ್ಪ ಹಾಕ್ಬಿಡ್ವಾ? ಓಕೆ. ಕುಮಟಾಲ್ ಯಾರಿದ್ದಾರೆ ಇವಾಗ ಹೊನ್ನಾವರದಲ್ಲಿ? ನಮ್ಮ ಅತ್ತೆ ಮಾವ ಇದೆ ಸರ್. ಅವ್ರಲ್ಲೇ ಇದ್ದಾರಾ? ಹಾಂ ಅವರಲ್ಲೇ. ಏನ್ ಫುಲ್ ಖುಷಿ ಇವತ್ತು. ಏನು ನಮ್ಮ ಸೊಸೆ ಟಿವಿ ಬಂದ್ಬಿಡಿಯೋಳೆ? ಹಾಂ, ಹೇಳಿದ್ರು ಸರ್ ಅವ್ರು ಚೆನ್ನಾಗಿ ಮಾಡು ಅಂತ. ಹೌದಾ? ಅಲ್ಲೇ ಚೆನ್ನಾಗಿದೆಯಲ್ಲ ಹೊನ್ನಾವರ ಕುಮಟಾಲ? ಚೆನ್ನಾಗಿದೆ ಅಲ್ವಾ? ಅಲ್ಲಿ ಚೆನ್ನಾಗಿದೆ ಸರ್. ನಮ್ಮ ಅತ್ತೆಯವ್ರು ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಇದು ಅವರೇ ಹೇಳ್ಕೊಟ್ಟಿರೋದು. ನೀವು ಮದುವೆ ಆದ್ಮೇಲೆ ಯಜಮಾನ್ ಇಲ್ಲಿ ಅಂಗಡಿ ಇಟ್ಟಿದ್ದ? ಇಲ್ಲ ಸರ್, ಅವ್ರು ಮೊದಲು ಬೆಂಗಳೂರಲ್ಲಿ 9 ವರ್ಷಕ್ಕೆ ಅವ್ರು ಬಂದಿದ್ದು. ಓಕೆ, ಹೌದಾ? ಓಕೆ ಓಕೆ. ನಾವು ಬೆಂಗಳೂರಲ್ಲಿ ಯೂಶಲಿ ನಮ್ಗೆ ಯಾರಾದ್ರೂ ಇವಾಗ ಬೆಂಗಳೂರು ಬೇಕಾ ಕುಮಟಾ ಬೇಕಾದ್ರೆ ನಾವು ಕುಮಟಾನೇ ಬೇಕು. ಆಗಾವಡಿದೆ ಬೆಂಗಳೂರು. ನಾವು ರಜಕ್ಕೆ, ಬೇಸಿಗೆ ರಜಕ್ಕೆಲ್ಲ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಹೊಟ್ಟೋಗ್ತೀವಿ ಸರ್. ಅಲ್ವಾ? ಹಾಂ. ಒಳ್ಳೆ ಅಲ್ಲೇ ಮೀನು ಅಲ್ಲೇ ಹಿಡ್ಕೊಳ್ಳೋದು. ಮತ್ತೆ ಕಮ್ಮಿಗೂ ಸಿಗತ್ತೆ ಸರ್. ಹಾ, ಗುಡ್ಡ ಲೆಕ್ಕದಲ್ಲಿ ಚೆನ್ನಾಗಿ ಹೌದು ಸಿಗುತ್ತೆ. ಹೌದು ಹೌದು ಹೌದು. ಸ್ವಲ್ಪ ಸಿಮ್ ಮಾಡಿ. ಸಿಮ್ ಮಾಡ್ಲಾ? ಕಡಿಮೆ ಮಾಡ್ಬೇಕಾ? ಬಿಡಿ. ಎಷ್ಟನೇ ಕ್ಲಾಸ್? ದೊಡ್ಡ ಮಗನಾ? ಮಗಳು ಸರ್. ಫಸ್ಟ್ ಮಗಳು. ಇವ್ರಿಬ್ರು ಗಂಡು ಮಕ್ಳು ಹೆಣ್ಮಕ್ಳಾ? ಗಂಡು ಮಕ್ಳು ಇಬ್ರು ಟ್ವಿನ್ಸ್. ಇಬ್ರು ಟ್ವಿನ್ ಒಂದೇ ತರ ಇದಾರಾ? ಒಂದೇ ಥರ ಇದೆ. ಗೊತ್ತಾಗತ್ತೆ ನಿಮ್ಗೆ? ಗೊತ್ತಾಗತ್ತಾ? ಗೊತ್ತಾಗತ್ತೆ. ತುಪ್ಪ ಹಾಕ್ಲಾ? ಸ್ವಲ್ಪ ಸರ್ ಬ್ರೌನ್ ಆಗಲಿ. ನೀವು ಬ್ರೌನ್ ಆಗ್ಬೇಕಾ? ಹಾಂ, ಇನ್ನೂ ಸ್ವಲ್ಪ. ಇಲ್ಲಾಂದ್ರೆ ಹಸಿ ವಾಸ. ಓಕೆ ಓಕೆ ಮಾಡಿ. ನೀವು ಓದಿದ್ದು ಬೆಳೆದಿದ್ದಲ್ಲ ಇಲ್ಲೇನಾ? ಹಾಂ, ಇಲ್ಲ ಸರ್. ಜಯನಗರ 9th ಬ್ಲಾಕ್. ಓಹ್, ಅಂಗಡಿ ಯಾವತ್ತು ರಜಾ? ಸಂಡೇನಾ? ಸರ್. ಸಂಡೇ. ಸಂಡೇ ರಜಾನಾ? ಹೆಂಗಿದೆ? ಆರ್ಡರ್ಗಳೆಲ್ಲ ಬರುತ್ತಾ ಜಾಸ್ತಿ? ಹಾಂ, ಪರವಾಗಿಲ್ವಾ? ಅವ್ರು ಇದಕ್ಕಿಂತ ಅವರು ಟ್ರಾವೆಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಾರೆ. ಶ್ರೀಕುಮಾರ ಟ್ರಾವೆಲ್ಸ್. ಅಲ್ಲೇನು ಮಾಡ್ತಾರೆ? ಅವರು ಎಲ್ಲ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಸರ್, ಸೀಟ್ ಬುಕ್ ಮಾಡೋದು. ಓ, ಹೌದಾ? ಹಾಂ. ಇಲ್ಲಿ ಯಾವುದೋ ಒಂದು ಕೆಲಸ ಆಗ್ಬೇಕಷ್ಟೇ. ನಿನ್ನೆ ಜೀವನ ನಡಿಬೇಕು, ದುಡ್ಡು ಬರ್ಬೇಕಷ್ಟೇ. ಅಷ್ಟೇ. ಕೆಲಸ ಮಾಡ್ತಾರಲ್ಲ ಅದೇ. ಮಾಡ್ತಾರೆ ಸರ್. ಸ್ವಲ್ಪ ತುಪ್ಪ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಸಾಕು. ಸಾಕಾ? ಹಾಂ. ಪ್ರೋಗ್ರಾಮ್ ಮಿಸ್ ಮಾಡಲ್ಲ ಸರ್, ನಾವು ಡೈಲಿ ನೋಡ್ತಾನೆ ಇರ್ತೀವಿ. ನೋಡ್ತೀರಾ? ಹಾಂ. ಥ್ಯಾಂಕ್ ಯು. ನೀವೆಲ್ಲ ಪ್ರೋಗ್ರಾಮ್ ನೋಡೋದಕ್ಕೇನೆ ನಾವು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅಡುಗೆ ಟ್ರೈ ಮಾಡ್ತೀರಾ? ಹಾಂ, ಮಾಡ್ತೀವಿ ಸರ್. ಅದನ್ನು ಮಾಡಿದ್ದು ತುಂಬ ಚೆನ್ನಾಗಿತ್ತು ಸರ್. ಸುಚಿತ್ರ ಅವ್ರು ಮಾಡಿದ್ದೆಲ್ಲ ಟ್ರೈ ಮಾಡಿದ್ವಿ ಸರ್. ಹೌದಾ? ವೆರಿ ಗುಡ್. ಈ ಮೊಸಪ್ಪೆಲ್ಲ ನಮ್ಮ ಕಡೆ ಇಲ್ಲ ಸರ್, ಗೊತ್ತಿರಲಿಲ್ಲ. ಮೊಸಪ್ಪೆಲ್ಲ ಗೊತ್ತಿಲ್ವಾ? ಬಸ್ಸಾರು ಮೊಸಪ್ಪೆಲ್ಲ ಗೊತ್ತಿಲ್ವಾ? ಸುಚಿತ್ರ ಅವ್ರು ಮಾಡಿದ್ಮೇಲೆ ಎಲ್ಲ ನೋಡ್ಕೊಂಡಿದ್ದು. ಅಯ್ಯೋ, ನಮ್ಮ ಮೈಸೂರು ತುಮಕೂರು ಕಡೆಯವ್ರಿಗೆಲ್ಲ ಅದೊಂದೇ ಗೊತ್ತು. ಅದು 1 ಅವರ್ ಕಡೆ. ಬೇರೆದೆಲ್ಲ ಏನು ಗೊತ್ತಿಲ್ಲ. ಹಾಂ. ಓಕೆ ಓಕೆ. ಹಾಂ, ಸಾಕು ಸರ್. 1 ಅವರ ಅಂದ್ರೆ ಮಂಗಳೂರವ್ರಿಗೆಲ್ಲ ಗೊತ್ತಿಲ್ಲ ಅಂತ ಕಾಣ್ತದೆ. ಇದು ನೆಕ್ಸ್ಟ್ ಮಿಕ್ಸಿಗೆ ಹಾಕೋಬೇಕು ಸರ್. ಇದನ್ನ? ಇಲ್ಲ ಸರ್, ಇಲ್ಲಿ ಸೊಪ್ಪನ್ನ ಹಾಕೊಳ್ಳಿ. ಇದು ಆಫ್ ಮಾಡ್ಲಾ? ಹಾಂ. ಸೊಪ್ಪು ಆಮೇಲೆ ಏನು ಹಾಕೊಳ್ತೀರಾ? ಫಸ್ಟ್ ಸೊಪ್ಪು, ಸ್ವಲ್ಪ ಸೊಪ್ಪು,
ಸ್ವಲ್ಪ ಸೊಪ್ಪೇನಿಲ್ಲ, ಜಾಸ್ತಿ ಸೊಪ್ಪೆ ಅದೇ ಸರ್ ಫುಲ್ ಸೊಪ್ಪೆಲ್ಲ ಹಾಕ್ಕೋಬೇಕು ಓಕೆ. ಸರ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ, ಉಂಡೆ ಬೆಲ್ಲನ ಹಚ್ಚ ಬೆಲ್ಲನ? ಉಂಡೆ ಬೆಲ್ಲ ಸರ್. ಓಕೆ, ಆಮೇಲೆ ಕಾಯಿ ತುರಿ ಸರ್. ವೆರಿ ಗುಡ್. ಅಂತೂ ಹೊನ್ನಾವರದವ್ರಿಗೆ ಬಸ್ಸಾರು ಉಪ್ಸಾರೆಲ್ಲ ಇಷ್ಟ ಆಗಿರ್ಬೇಕು. ಹಾಂ ಇಷ್ಟ ಆಗಿದೆ ಸರ್. ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಡ್ರಿ. ನಮ್ಮ ಮಾಡ್ಕೊಳ್ತೀನಿ ಸರ್. ತುಮಕೂರು ಮೈಸೂರಲ್ಲಿ ಉಪ್ಸಾರು ಬಸ್ಸಾರು ಇವೆಲ್ಲ ಇಲ್ಲ ಅಂದ್ರೆ ಜೀವನನೇ ಇಲ್ವೇನೋ? ಇಲ್ಲ ಸರ್, ಸುಚಿತ್ರ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಓಕೆ, ಅವತ್ತಿಂದ ಟ್ರೈ ಮಾಡಿದ್ದೀನಿ ಸರ್. ಮಾಡಿ ಮಾಡಿ ಮಾಡಿ, ಖುಷಿ ಆಗ್ತಾರೆ ಎಲ್ಲರೂ. ನಿಮ್ಮಲ್ಲಿ ಎಂತ ಬರೀ ಹಸಿ ಮಸಾಲ ಹಾಕಿ ಮಾಡೋದು? ಹಸಿ ಮಸಾಲೆ ಅದೇ ರುಬ್ಬುವುದು, ಅದೇ ಸೋರೆಕಾಯಿ ಹಾಕೋದು. ಸೋರೆಕಾಯಲ್ಲ, ಏನದು? ಸೌತೆಕಾಯಿ ಸರ್. ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಮಂಗಳೂರು ಮಾಡೋದು. ಸೌತೆಕಾಯಿ ಸರ್. ಸ್ವಲ್ಪ ನೀರು ಹಾಕ್ಕೊಂಡು ಎಸ್ ಮೇಡಮ್. ಇದಾಗಿ ಸರ್. ತೆಗಿರಿ ಮೇಡಮ್. ಏನು ಮಾಡೋಣ ಇವಾಗ? ಇದನ್ನ ಈಗ ಇನ್ನೊಂದು ಬೌಲ್ ಬೇಕು ಸರ್. ಏನಕ್ಕೆ? ಇನ್ನೊಂದು ಬಾಣಲಿ ಬೇಕು. ಇದನ್ನ ಹಾಕ್ಬಿಟ್ಟು ಕುದಿಸ್ಬೇಕು. ಹಾಂ ಕೊಡ್ತೀನಿ, ನಿನ್ನ ಬಾಂಡಿ ಕೊಡ್ತೀನಿ. ಯಾಕೆ ಬರೀ ಮಾಡ್ತೀನಿ? ಬಾಂಡಿ ಬಗ್ಗೆ ಯಾಕೆ ಬರೀ ಮಾಡ್ತೀನಿ? ಹಾಕೋಬೋದಾ? ಹಾಕೊಳ್ಳಿ ನೀವು. ಏನು ಎಣ್ಣೆ ಏನು ಹಾಕ್ಬೇಕಾ? ಇಲ್ಲ ಏನು ಬೇಡ ಸರ್. Yes. ಇದನ್ನ ರುಬ್ಕೊಂಡಿರೋದನ್ನ ಸಬ್ಸಿಗೆ ಸೊಪ್ಪು, ಕಾಯಿ ತುರಿ ಮತ್ತೆ ಬೆಲ್ಲ ಬೆಲ್ಲ ಮೂರನ್ನು ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರ್ಸ್ಬೇಕು ಸರ್. ಬರ್ಸೋಣ ಬರ್ಸೋಣ. ಅದು ಹಸಿ ವಾಸನೆ ಹೋಗ್ಬೇಕಲ್ಲ ಸರ್. ಎಸ್ ಎಸ್ ಎಸ್. ಮತ್ತೆ ಏನು ಇಷ್ಟ ಯಜಮಾನ್ರಿಗೆ ನೀವು ಮಾಡೋರಿಗೆ? ಅಕ್ಕಿ ರೊಟ್ಟಿ ಸರ್. ಅಕ್ಕಿ ರೊಟ್ಟಿಗೇನು? ಕಾಯಿ ಚಟ್ನಿ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿನಾ? ಮತ್ತೆ ಎಣ್ಗಾಯಿ ಮಾಡ್ತೀನಿ ನಮ್ಮ ಕಡೆ. ಎಣ್ಗಾಯಿ ಎಲ್ಲಿ? ನಿಮ್ಮ ಕಡೆಯಲ್ಲಿ ಎಣ್ಗಾಯಿ ಮಾಡ್ತೀರಾ? ಎಣ್ಗಾಯಿ ಮಾಡ್ತೀವಿ ಸರ್. ಇಲ್ಲಿ ಇಲ್ಲಿ ಬೆಂಗಳೂರು ಎಣ್ಗಾಯಿ ಮಾಡ್ಬೇಕಷ್ಟೇ ನೀವು. ಅತ್ತೆ ಏನು ಇಷ್ಟ ಬಂದ್ರೆ ಏನೋ ಮಾಡ್ತೀರಾ? ಅವರೇ ನಮ್ಗೆ ಮಾಡ್ಕೊಡ್ತಾರೆ. ಅವರೇ ಮಾಡ್ಕೊಡ್ತಾರೆ. ನಿಮ್ಮ ಸವಾಸ ಬೇಡ, ನಾವೇ ಅಲ್ಲಿಂದ ಮಾಡ್ಕೊಡ್ತೀನಿ ಅಂತಾರೇನೋ ಪಾಪ. ನಮ್ಮವರು ಸೇಮ್ ಬಾಲಕೃಷ್ಣ ಗುರುಜಿ ತೀರ ಸರ್. ಎಣ್ಣೆ ಬೆಣ್ಣೆ ಏನೂ ಇಲ್ಲ ಅವರು. ಹೌದೇನು? ಹೌದು ಸರ್. ವೆರಿ ಗುಡ್. ಫುಲ್ ಎಲ್ಲ ಮನೆದೆ. ಸೊ ಬೇಕರಿ ಐಟಮ್ಸ್ ಏನಂತಾನೆ ಗೊತ್ತಿಲ್ಲ ಅವ್ರಿಗೆ. ಚಕ್ಲಿಯಿಂದ ಹಿಡಿದು ಹಲಸಿನ ಹಣ್ಣು ಚಿಪ್ಸಿಂದ ಹಿಡಿದು ಇಲ್ಲ ಮನೆದೆ, ಎಲ್ಲ ಮನೆದೆ. ತಿರ್ಸ್ತಾನೆ ಇರ್ಬೇಕಾ? ಹಾಂ ಇಲ್ಲ ತಳ ಹತ್ತದೆ ಸರ್. ಅದು ಓಕೆ ಓಕೆ. ತಳ ಹಿಡಿದಂಗೆ ಮೀನೆಲ್ಲ ಚೆನ್ನಾಗಿ ಮಾಡ್ತಾರಾ ಕುಮಟಾದಲ್ಲಿ, ಹೊನ್ನಾವರದಲ್ಲಿ? ಚೆನ್ನಾಗಿ ಫ್ರೈ ಜಾಸ್ತಿ ಸರ್. ಮೀನು ಫ್ರೈ. ಮತ್ತೆ ಹಲಸಿನ ಹಪ್ಪಳ ಮಾಡ್ತಾರೆ ಸರ್. ತುಂಬ ಹಲಸಿನ ಹಪ್ಪಳನ? ಹಪ್ಪಳ ಹ್ಞೂ. ಚಕ್ಲಿ ಸೀಸನ್ ಅಲ್ವಾ ಅಲ್ಲಿ? ಆ ಸೀಸನ್ ತುಂಬಾ ಆ season ಅಲ್ಲಿ ತುಂಬ ಬೆಳೆಯುತ್ತಲ್ಲಿ, ಮಾಡ್ತಾರೆ ಸರ್. ಉಪಯೋಗಿಸ್ಕೋಬೇಕಲ್ಲ. ಹೌದು ಸರ್. ಇದು ನಿಮ್ಮ ಅತ್ತೆಯವರ ಅಡುಗೆನ ಇದು? ನೋಡಿ, ಸಬ್ಸಿಗೆ ಸೊಪ್ಪು ಹಾಕಿ ಸಿಹಿ ಮಾಡೋದು ನಮ್ಗೆ ಗೊತ್ತೇ ಇಲ್ಲ. ಸಬ್ಸಿಗೆ ಸೊಪ್ಪು ಹಾಕಿ ಮೊಸಪ್ಪು ಮಾಡ್ತೀವಿ ವಿನ, ಇಲ್ಲ ವಡೆ ಮಾಡ್ತೀವಿ ವಿನ, ಇಲ್ಲಿ ಒಂದು ಸಿಹಿನ ಮಾಡ್ತಾ ಇದೀವಿ. ಮತ್ತೆ ಈ ಮಕ್ಕಳು ಸೊಪ್ಪೆಲ್ಲ ಜಾಸ್ತಿ ತಿನ್ನಲ್ವಲ್ಲ ಸರ್. ಈ ಥರ ಇವಾಗ ಸ್ವೀಟ್ ಮಾಡ್ಕೊಡೋದು. ಮಾಡ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಓಕೆ. ಈ ಸೊಪ್ಪು ತಗೊಂಡಾಗೆಲ್ಲ ನಮ್ಮ ಮಕ್ಕಳು ಅದೇ ಹೇಳ್ತಾರೆ, ಅಮ್ಮ ಸ್ವೀಟ್ ಮಾಡ್ಕೊಡು ಸ್ವೀಟ್ ಮಾಡ್ಕೊಡೋದು. ನಮ್ಮ ಭಾಷೆಯಲ್ಲಿ ಮಣ್ಣಿ ಅಂತೀವಿ. ಮಣ್ಣಿ? ಹಾಂ ಮಣ್ಣಿ ಮೇಲೆ ಕೊಂಕಣಿ ಮಾತಾಡೋದಾ? ಹಾಂ ಕೊಂಕಣಿ. ಓಕೆ. ಪತ್ರೋಡೆ ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಹೌದಾ? ಯಜಮಾನ್ರಾ? ಯಜಮಾನ್ರು ಮಾಡ್ತಾರೆ, ನಮ್ಮ ಅತ್ತೆನೂ ತುಂಬ ಅತ್ತೇನು ಚೆನ್ನಾಗಿ ಮಾಡ್ತಾರೆ. ಕುದೀತಾ ಇದೆ, ಹಾಕದಾ? ಹಾಂ ಹಾಕೋಣ? ರವೆ ಹಾಕ್ಬೇಕು ಸರ್. ಆಡಿಸ್ತಾ ಇರ್ಬೇಕು ಗಂಟೆ ಹಾಂ ಸೇರಿ ಸೇರಿ ಸೇರಿ. ಹಾಕಿ ಸ್ಟವ್ ಸ್ವಲ್ಪ ಸಣ್ಣ ಎಸ್. ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸರ್. ಪ್ಲೇಟಿಗೆ ತುಪ್ಪ ಸೋರ್ಬೇಕಾ? ಏನಕ್ಕೆ ಅದಕ್ಕೆ ಉಯ್ಕೊಳ್ತೀರಾ? ಇದನ್ನ ಕಟ್ ಇದನ್ನ ಮಾಡ್ತೀರಾ? ಕಟ್ ಮಾಡಬೇಕು ಸರ್. ಓಕೆ. ಸ್ವಲ್ಪ ತುಪ್ಪ ಹಾಕಿ ಸರ್. ಇದಕ್ಕೆ ತುಪ್ಪ ಬೇಕಾ? ಹಾಂ ಇದಕ್ಕೆ ತುಪ್ಪ ಹಾಕಿ. ಶ್ರೀಕೃಷ್ಣ ತುಪ್ಪವನ್ನ ಬಳಸಿ ಅಡುಗೆನ ಮಾಡ್ತಾ ಇದೀವಿ. ಸಾಕಾ? ಹಾಕಿ ಇನ್ನ ಬೇಕಾ? ಹಾಂ ಹಾಂ ಸಾಕು. ಹಾಕಿ. ಇವಾಗ ಏಲಕ್ಕಿ ಪುಡಿ ಹಾಕ್ಬೇಕು ಸರ್. ಓಕೆ. ಫ್ಲೇವರ್ ಹ್ಞೂ. ದ್ರಾಕ್ಷಿ ಕೂಡ ಹಂಗೆ ಇಟ್ಕೊಂಡಿದ್ದೀರಿ? ಅದು ಗಾರ್ನಿಷ್ಗೆ ಸರ್. ಗಾರ್ನಿಶ್. ಅದು ಇದ್ರ ಜೊತೆನೇ ಹಾಕಿದ್ರೆ ಕಟ್ ಮಾಡ್ಬೇಕಾದ್ರೆ ಮಧ್ಯ ಸಿಗುತ್ತಲ್ಲ ಸರ್. ಓಕೆ. ಅದಕ್ಕೆ ಲಾಸ್ಟಲ್ಲಿ ಗಾರ್ನಿಷ್ಗೆ ಹಾಕಿದ್ರೆ ಈ ಚೆನ್ನಾಗಿ. ಪ್ಲೇಟ್ ಸಾಕಾ? ಹಾಂ ಈ ಥರ ತಳ ಬಿಟ್ಟ ಮೇಲೆ ಚೆನ್ನಾಗಿರುತ್ತೆ. ತಳ ಬಿಟ್ಟಿದೆ? ಹ್ಞೂ ಬಿಟ್ಟಿದೆ ಅಲ್ವಾ? ಹೌದು ಸರ್. ಹಾಂ ಬಿಟ್ಟಿದೆ ಸರ್. ಬಿಟ್ಟಿದೆ, ತಳ ಬಿಟ್ಟು ಆಫ್ ಮಾಡಿ. ಆಫ್ ಮಾಡೋಣ? ಸ್ವಲ್ಪ ತುಪ್ಪ ಸರ್. ಇದಕ್ಕೂ ತುಪ್ಪ ಬೇಕಾ? ಹ್ಞೂ ಸಾಕಾ? ಹಾಂ ಸರ್. ಇದನ್ನ ಇದ್ರಲ್ಲಿ ಹಾಕೋಬೇಕು. ಅದೇನು ಕೇಕ್ ಥರ ಬರುತ್ತಾ? ಹಾಂ ಬರುತ್ತೆ ಸರ್. ಓಹ್. ಸ್ವಲ್ಪ ತಣ್ಣಗಾದ್ಮೇಲೆ ಹ್ಞೂ ಹ್ಞೂ. ಅದು ಹಾಗೆ ಎದ್ದೊಳುತ್ತೆ. ಓಹ್ 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 ಓಹ್. ಚಾಕು ಕೊಡಿ ಸರ್. ತೊಗೊಳ್ಳಿ, ಚಾಕು ಅಲ್ಲಿದೆ, ತೊಗೊಳ್ಳಿ. ಯಾವ್ದು ಸೈಜ್ ಬೇಕೋ ಆ ಸೈಜ್ ಚಾಕು ತೊಗೊಳ್ಳಿ. ಇದು ಸಮವಾಗಿ ಕಟ್ ಮಾಡ್ಕೋಬೇಕು ಸರ್. ಹಾಂ. ಪೀಸ್ ಪೀಸ್ ಥರ ಬರುತ್ತಾ ಅದು? ಹಾಂ ಪೀಸ್ ಪೀಸ್ ಓಹ್. ಲಾಸ್ಟಲ್ಲಿ ಹ್ಞೂ. ತೆಗೆಯಲ್ವಾ ಅದನ್ನ? ಪೀಸ್ ಆಮೇಲೆ ಬರುತ್ತೆ. ಆಮೇಲೆ ಬರುತ್ತೆ ಸರ್. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಓಕೆ.
ಪರವಾಗಿಲ್ಲ, ಚೆನ್ನಾಗಿ ಬರ್ತದೆ ಮಾಡಿ. ಸರ್ ಮತ್ತೆ ಇದು ಇನ್ನೊಂದು 2 ದಿನ ಎಕ್ಸ್ಟ್ರಾ ಬಿಟ್ಟು ನಾವು ತಿನ್ಬೇಕಂದ್ರೆ ಹಾಂ, ಇದು ತವ ಮೇಲೆ ಫ್ರೈ ಮಾಡಿಕೊಂಡು ತಿನ್ಬೋದು. ಈ ಪೀಸ್ನ ತೆಗೆದು ತವ ಮೇಲೆ 2 ಸೈಡ್ ಫ್ರೈ ಮಾಡಿಟ್ರೆ ಬಿಸಿ ಬಿಸಿಯಾಗಿ. ಬಿಸಿ ಬಿಸಿಯಾಗಿ ಅದಿನ್ನೂ ಏಯ್, ಚೆನ್ನಾಗಿರುತ್ತೆ. ಹೌದಾ? ಓಕೆ 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 ಸಬ್ಬಕ್ಕಿನ ಸಪ್ಪಿ ಸ್ವೀಟ್ಸ್. ಓಕೆ, ಸಬ್ಸಿಗೆ ಸೊಪ್ಪಿನ ಸ್ವೀಟು ಇಲ್ಲೂ ಇದೆ ಅಲ್ಲೂ ಇದೆ. ಇದು ಕಟ್ ಮಾಡಿದ್ದೀವಿ, ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರೆ ಚೆನ್ನಾಗಿರುತ್ತೆ. ಮುಳ್ಳಿಯವರು ಅರ್ಜೆಂಟಾಗಿ ತೆಗೆದಿರೋದು ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ವಿಜಯಮಾಲ ಅವರು ಮಾಡಿದಂತಹ ಒಂದು ಸಬ್ಸಿಗೆ ಸೊಪ್ಪಿನ ಸ್ವೀಟು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸಬ್ಬಸ್ಗೆ ಸೊಪ್ಪಿನ ಸ್ವೀಟ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ರವೆ, ತುಪ್ಪ ಹಾಕಿ ಚೆನ್ನಾಗಿ ಹುರಿಯಿರಿ. ಮಿಕ್ಸಿ ಜಾರ್ಗೆ ಸಬ್ಬಸ್ಗೆ ಸೊಪ್ಪು, ಬೆಲ್ಲ, ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ರುಬ್ಬಿಕೊಂಡ ಸಬ್ಬಸ್ಗೆ ಸೊಪ್ಪಿನ ಮಿಶ್ರಣ, ಹುರಿದ ರವೆ, ತುಪ್ಪ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣ ಗಟ್ಟಿಯಾದ ಮೇಲೆ ತುಪ್ಪ ಸವರಿದ ಪ್ಲೇಟ್ಗೆ ಹಾಕಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿ. ಮೇಲೆ ದ್ರಾಕ್ಷಿ ಗೋಡಂಬಿಯಿಂದ ಅಲಂಕರಿಸಿದರೆ ಸಬ್ಬಸ್ಗೆ ಸೊಪ್ಪಿನ ಸ್ವೀಟ್ ತಿನ್ನಲು ರೆಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಸಿಹಿನ ಮಾಡಿದ್ದಾರೆ. ಹೊನ್ನಾವರ ಕಾರವಾರದ ಕಡೆಯ ಸ್ಪೆಷಲ್. ಏನು ಮೇಡಮ್ ಇದು ಹೆಸರೇನು ಮೇಡಮ್? ಇದು ಮಣ್ಣಿ ಅಂತ ಸರ್ ನಮ್ಮ ಭಾಷೆಯಲ್ಲಿ. ನಿಮ್ಮ ಭಾಷೆ ಯಾವುದು? ಕೊಂಕಣಿ ಸರ್. ಕೊಂಕಣಿಲ್ಲ, ಹಂಗೇಳಿ. ಕೊಂಕಣಿಯಲ್ಲಿ ಮಣ್ಣಿ ಅಂತ ಕರೀತಾರೆ, ಹ್ಮ್, ಕನ್ನಡದಲ್ಲಿ ಸಬ್ಬಕ್ಕಿ ಸೊಪ್ಪಿನ ಸೊಪ್ಪು ಸ್ವೀಟ್. ಏನೋ ಒಂಥರ ಇದೆ. ಸಬ್ಸಿಗೆ ಸೊಪ್ಪು ನಾವು ಮೊಸಪ್ಪಲ್ಲಿ ತಿಂದಿರೋರು, ಸ್ವೀಟಲ್ಲಿ ತಿಂತಾ ಇದೀವಿ. ನಿಮ್ಗೆ ಇಷ್ಟ ಆಯ್ತಲ್ಲ ಸರ್? ನಾನು ತಿಂದಿದ್ದೆ ಒಂದ್ಸರಿ, ನಮ್ಮ ಪ್ರೋಗ್ರಾಮಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ. ಚೆನ್ನಾಗಿದೆ ಮೇಡಮ್. ನಿಮ್ಗೆ ಇಷ್ಟ ಆದರೆ ನಮ್ಗೆ ಇಷ್ಟ ಆದಂಗೆ ಸರ್. ನಮ್ಮ ಮಕ್ಕಳು ತುಂಬ ಇಷ್ಟ ಸರ್. ನಿಮ್ಮ ಮಕ್ಳಿಗ? ಏ ತೊಳ ತೊಳ ಹೇಗೆ ತಗೊಳ, ಪರವಾಗಿಲ್ಲ. ಹೈ, ಪೂರ್ತಿ ತಗೊಂಬಾರಯ್ಯ, ಎಂತ ನೀನು ಹಾಗೆ ಮಾಡುವುದಾ? ಅಯ್ಯೋ, ಪೂರ್ತಿ ತಿನ್ನು. ನಿನಗೆ, ಅವಳಿಗೆ, ಇವನೊಬ್ಬನಿಗೆ ಇಷ್ಟನಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ಎಲ್ಲ ಮಸಾಲ ಪುಡಿಗಳನ್ನ ಹಾಕಿ ಜೊತೆಗೆ ಒಂದು ಉಪ್ಪಿನಕಾಯಿನ ಹಾಕಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಇದಲ್ಲದೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಹುಬ್ಳಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಸಿಹಿ ಜಾಮೂನು ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಮಕ್ಕಳಿಗೆಲ್ಲ ಕೊಡಿ. ಶ್ರೀಕೃಷ್ಣ ಸೆಲೆಬ್ರೇಷನ್ ನಿಮ್ಮ ಜೊತೆಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಮೈಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಇದಲ್ಲದೆ ಯುನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಯುನಿಬಿಕ್ ಕುಕ್ಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದಲ್ಲದೆ ರಿಷಿಕೇಶ್ ಬೃಂಗ ಹೇರ್ ಆಯಿಲ್ ಅವರು ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂತ ಹೇಳಿದ್ದಾರೆ. ಒಂದು ಬೃಂಗ ಆಯಿಲ್ನ ಜೊತೆಗೆ ರಿಷಿಕೇಶ್ ಬೃಂಗ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪನ್ನ ಕೊಟ್ಟಿದ್ದಾರೆ. ಕೂದಲು ದೂರ್ತಾ ಇದೆ, ಹಾಕೊಳ್ಳಿ, ಕೂದಲು ಬೇಕಾದಷ್ಟು ಬೆಳೆಯುತ್ತೆ ಅಂತ ಇದ್ದಾರೆ. ಥ್ಯಾಂಕ್ ಯು ಸರ್. ಇದಲ್ಲದೆ ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಬೆಳ್ಳಿ ಲಕ್ಷ್ಮಿನ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ತಗೊಂಡೋಗಿ ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗ್ಗಂಡಬಿ ಭಾಗ 3 ರೆಸಿಪಿ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಕಡೆಯಿಂದ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಚೆನ್ನಾಗಿದೆ ಸ್ವೀಟು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು. ಯಾಕಂದರೆ ಸಬ್ಸಿಗೆ ಸೊಪ್ಪನ್ನು ಹಾಕಿ ಸ್ವೀಟನ್ನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಏನೋ ಬೇರೆ ಥರ ಇರುತ್ತಲ್ವಾ. ಓಕೆ, ಇದನ್ನು ನಮ್ಮ ಫ್ರೆಂಡ್ಗಳೆಲ್ಲ ಕಾಯ್ತಿದ್ದಾರೆ. ಸರ್ ನಮಗೊಂದು ಇಲ್ವಾ ಅಂತ ಇದ್ದಾರೆ. ಅವ್ರಿಗೆಲ್ಲ ಕಟ್ ಮಾಡಿ ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ವರ್ಷದ ಕಡೆಯ ಮಹಿಳೆಯಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ವರ್ಷದ ಲಾಸ್ಟ್ ಮಹಿಳೆ ನೀವೇ ನೋಡಿ. ಥ್ಯಾಂಕ್ ಯು. ತಮ್ಮ ಹೆಸರು ಗೊತ್ತಾಗಿಲ್ಲ? ಶ್ರೀಮತಿ ಭಟ್, ಓಕೆ, ಶ್ರೀಮತಿ ಭಟ್ರ ಏನು ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಓಕೆ, ಏನು ಮಾಡ್ತಾ ಇದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿ? ಆಲೂ ಸೋಯಾ ಚಿಂಗ್ಸ್ ಪರಾಟ ಮಾಡ್ತಾ ಇದ್ದೀನಿ. ಯಾರ್ಯಾರು ಇದ್ದೀರಿ? ನಾನು, ನನ್ನ ಮಗ, ಸೊಸೆ. ಹೌದಾ, ಮಗನಿಗೆ ಇಷ್ಟನಾ? ಹಾಂ, ಮಗನಿಗೆ ಇಷ್ಟ. ಓಕೆ, ಸೊಸೆ ಅಡುಗೆ ಮಾಡಕ್ಕೆ ಬಿಡ್ತೀರಾ ಇಲ್ವಾ? ಆಡ್ತಾರೆ. ಮಾಡ್ತಾರೆ, ನೀವು ಬಿಡಲ್ಲ? ಬಿಡ್ತೀನಿ. ಅಯ್ಯೋ, ಬಿಡ್ತೀರಾ? ಓಕೆ, ಶುರು ಮಾಡೋಣ. ಓಕೆ. ಸೋಯಾ ಚಂಕ್ಸ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಸೋಯಾ ಚಂಕ್ಸ್ ಆಲೂ ಪರೋಟ ಬೇಕಾಗುವ ಸಾಮಗ್ರಿಗಳು: ಸೋಯಾ ಚಂಕ್ಸ್, ಆಲೂಗಡ್ಡೆ, ಈರುಳ್ಳಿ, ಶುಂಠಿ, ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಏನು ಕೊಡಲಿ ಫಸ್ಟ್ ನಿಮಗೆ? ನನಗೆ ಒಂದು ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್ ಅಲ್ಲಿದೆ, ತಗೊಳ್ಳಿ. ಸೋಯಾ ಚಂಕ್ಸ್ನ ಸ್ವಲ್ಪ ನೀರಲ್ಲಿ ನೆನೆಸಿ ತೆಗೆದಿಟ್ಟಿರುವಂಥ ಸೋಯಾ ಚಂಕ್ಸ್ ತಾನೇ ಅದು? ಹೌದು. ಸೋಯಾ ಚಂಕ್ಸ್ ಯಾವಾಗಲೂ ಯೂಸ್ ಮಾಡ್ಬೇಕಾದ್ರೆ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. 1 ನಿಮಿಷ ನೀರಲ್ಲಿ ಅದ್ಬಿಟ್ಟು ಹಿಂಗೆ ತೆಗೆದ್ರೆ ಸ್ಪಂಜ್ ಥರ ಆಗಿರುತ್ತೆ. ನೀರಿನ ಅಂಶ ಎಲ್ಲ ಹೋಗ್ಬೇಕಲ್ಲ. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಜೀರಿಗೆ ನಂತರ ಶುಂಠಿ. ಓಕೆ, ಇದು ಸೋಯಾ ಚಂಕ್ಸ್ ಭಾರಿ ಹೆಲ್ತಿ. ಹೌದಾ? ಆರೋಗ್ಯಕ್ಕೆ ಒಳ್ಳೇದಾ? ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಏನದು?
ಹಸಿಮೆಣಸಿನ್ಕಾಯಿ. ಓಕೆ. ಏನದು? ಈರುಳ್ಳಿ. ಈಗ ಸೋಯಾ ಚಂಕ್ಸ್ ಹಾಕೊತಾ ಇದ್ದೀನಿ. ಹಾಕಿಮ್ಮ. ಯಾವ್ದು ತಿನ್ನಕ್ಕೆ ಚೆನ್ನಾಗಿರ್ತಿದ್ದು? ಮೊಸರು ಜೊತೆಗೆ ಚೆನ್ನಾಗಿರುತ್ತೆ. ಮೊಸರು ಉಪ್ಪಿನಕಾಯಿ ಜೊತೆಗೆ ತಿನ್ನೋದು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಇದು ಸಾಕು. ಸಾಕಾ? ಇದಕ್ಕೇನು ಮಾಡಬೇಕು? ಒಂದು ಬೌಲ್ ಬೇಕು. ಇದು ಆಫ್ ಮಾಡೋಣ? ಹಾಂ, ಇದು ಆಫ್ ಮಾಡಿ. ನಿಮಗೋಸ್ಕರ ಬೌಲು. ಬೇಯಿಸಿರೋಂಥ ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡುವಂಥ ಆಲೂಗಡ್ಡೆ. ಓಕೆ. ಆಮೇಲೆ ಇದು ಇದಕ್ಕೆ ಹಾಕ್ಕೊಂಡು ಹಾಕ್ಬೋಣ? ಇದಕ್ಕೆ ಹ್ಞೂ. ಸ್ವಲ್ಪ ಜೀರಿಗೆ ಪುಡಿ. ಸಾಕಾ? ಸಾಕು ಸಾಕು. ಮೆಣಸಿನ ಪುಡಿ. ಚಿಲ್ಲಿ ಪೌಡ್ರಾ? ಹಾಂ, ಸಾಕು ಸಾಕಾ? ಸಾಕು ಸಾಕು. ಹ್ಞೂ. ಉಪ್ಪು. ಓಕೆ. ಕೊತ್ತಂಬರಿ ಸೊಪ್ಪು ಹಾಕಿ. ಏನದು? ನಿಂಬೆಹಣ್ಣ? ನಿಂಬೆಹಣ್ಣು ಹಾಕ್ತಾ. ಹಾಕಿ ಮಾಡಿ. ಓಕೆ. ಚಾಟ್ ಮಸಾಲ ಹಾಕೊತಾ ಇದ್ದೀನಿ. ಇದೀಗ ಸ್ಟಫಿಂಗ್ ರೆಡಿ ಆಗಿದೆ. ಓಕೆ. ಇವಾಗ ನೀವು ಒತ್ಕೋಬೇಕು ಚಪಾತಿ. ಒತ್ಕೊಬೇಕು ಇವಾಗ. ಹೌದು, ಪರೋಟ. ಪರೋಟ. 2 ಒತ್ಬಿಟ್ಟು ಮಧ್ಯದಲ್ಲಿ ಹಾಕ್ತೀರಾ? ಒಂದನೇ ಒತ್ಬಿಟ್ಟು ಒತ್ತುತ್ತೀರಾ? ಇಲ್ಲ, ಒಂದನ್ನೇ ಒತ್ತೀನಿ. ಹಂಚಿಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಹಾಂ. 1-2 ಸ್ಪೂನ್ ಮೈದಾ ಹಿಟ್ಟು ಹಾಕೊಂಡು ಉಪ್ಪು ಹಾಕೊಂಡು ಕಲ್ಸ್ಕೊಂಡಿದ್ದೀನಿ. ಒಂಚೂರು ಎಣ್ಣೆ ಹಾಕೊಂಡು. ಗೋಧಿ ಹಿಟ್ಟಿಗೆ ಒಂದು 2 ಸ್ಪೂನ್ ಮೈದಾ ಹಿಟ್ಟು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ. ಇದನ್ನು ಚೆನ್ನಾಗಿ ನಾದ್ಕೊಬೇಕು. ಎಷ್ಟೋ ನೆನೆಸಿಡ್ಬೇಕು? ಒಂದು ½ an hour ನೆನೆಸ್ಬಿಟ್ಟು. ಓಕೆ. ಏನು ನೀವು ಮಾಡೋ ಅಡುಗೆ ನಿಮ್ಮ ಮಗ ಕೇಳೋದು? ಅವನು ಎಲ್ಲ ಪರೋಟ ಇಷ್ಟಪಡ್ತಾನೆ. ಹೌದಾ? ಸೊಸೆಗೆ ಏನು ಇಷ್ಟ ನೀವು ಮಾಡೋದು? ಅವಳಿಗೆ ಬಾತುಗಳು ಇಷ್ಟ ತುಂಬ. ಸ್ಟಫ್ ಮಾಡ್ಕೊತಾ. ಮಾಡ್ಕೊಳ್ಳಿ. ಎಣ್ಣೆಗೆ ಏನು ಬೇಡವಾ? ಬೇಡ, ಈಗ ಬೇಡ, ಅದಕ್ಕೆ ಬೇಕು. ಓಕೆ. ಗೋಧಿ ಹಿಟ್ಟು ಕಲಸೋವಾಗ ಹಾಂ, ಹೇಳಿ. ಸ್ಪೂನ್ ಮೈದಾ ಹಿಟ್ಟು ಹಾಕಿದ್ರೆ ಚಪಾತಿ ಈ ಥರ ಮಾಡಿದ್ರೆ ಹರಿಯಲ್ಲ. ಓಕೆ, ಹಾಕಿ. ಹಾಕ್ಲಾ? ಎಸ್. ತುಪ್ಪ ಹಾಕ್ಲಾ, ಎಣ್ಣೆ ಹಾಕ್ಲಾ? ತುಪ್ಪ. ಶ್ರೀಕೃಷ್ಣ ತುಪ್ಪ. ಸಾಕಾ? ಕಟ್ಟಿದೆಯಲ್ಲ? ಏನು ಚಿಲ್ಲಿ ಪೌಡರ್ ಬೇಕಾ? ಹಾಕ್ಲಾ? ಹಾಂ, ಚೂರು ರೌಂಡ್. ಸಾಕಾ? ಮೊಸರು ಮೇಲಲ್ಲ? ಮೊಸರು ತಾನೇ ಅದು? ಹೌದು, ಮೊಸರು. ಹೌದು, ಮೊಸರು ಮೇಲೆ ಚಿಲ್ಲಿ ಪೌಡ್ರು, ಆಮೇಲೆ ಒಂಚೂರು ಚಾಟ್ ಮಸಾಲ. ಓಹೋ. ಇದಕ್ಕೇನು ಸೈಡ್ಸ್ ಏನು ಬೇಕಾಗಿಲ್ವಾ? ಇಲ್ಲ, ಇದು ಅದರಲ್ಲೇ ಉಪ್ಪು ಖಾರ ಹುಳಿ ಎಲ್ಲ ಇರುತ್ತಲ್ವಾ? ಓಕೆ. ಇದು ಉಪ್ಪಿನಕಾಯಿ ಜೊತೆ ಅಂತಿನದ ಇದು ಕತೆ? ಆಲೂ ಸೋಯಾ ಚಂಕ್ಸ್ ಪರೋಟ ತಿಂದು ಟೇಸ್ಟ್ ನೋಡಿ ಹೇಳಿ. ಇದನ್ನ ತಿಂದು ನೋಡಲೇಬೇಕು, ಜೊತೆಗೆ ಟೇಸ್ಟ್ ಮಾಡಿ ಅಂತ ಹೇಳಿದರೆ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸೋಯಾ ಚಂಕ್ಸ್ ಆಲೂ ಪರೋಟ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಸೋಯಾ ಚಂಕ್ಸ್ ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ಜೀರಿಗೆ, ಶುಂಠಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಯಿರಿ. ಒಂದು ಬೌಲ್ಗೆ ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗಡ್ಡೆ, ರುಬ್ಬಿದ ಸೋಯಾ ಚಂಕ್ಸ್, ಹುರಿದ ಈರುಳ್ಳಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಚಾಟ್ ಮಸಾಲ ಹಾಕಿ ಕಲಸಿ ಮಿಶ್ರಣ ತಯಾರಿಸಿಕೊಳ್ಳಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಉಪ್ಪು, ನೀರು ಹಾಕಿ ಕಲಸಿಕೊಂಡ ಹಿಟ್ಟಿನಿಂದ ಉಂಡೆ ಮಾಡಿ ಲಟ್ಟಿಸಿ ಮಧ್ಯಕ್ಕೆ ತಯಾರಿಸಿಕೊಂಡ ಮಸಾಲ ಮಿಶ್ರಣ ತುಂಬಿ ಮಡಿಸಿ ಮತ್ತೆ ಲಟ್ಟಿಸಿ ಕಾದ ಹೆಂಚಿನ ಮೇಲೆ ಹಾಕಿ ತುಪ್ಪ ಹಾಕಿ 2 ಕಡೆ ಬೇಯಿಸಿ. ಈಗ ಸೋಯಾ ಚಂಕ್ಸ್ ಆಲೂ ಪರೋಟ ಸವಿಯಲು ಸಿದ್ಧ. ಟೇಸ್ಟ್ ಮಾಡಿದ ಶ್ರೀಮತಿ ಅವರೇ? ಮಾಡಿ. ಫುಲ್ಲು ಮೆತ್ಕಾಗ್ಬಿಟ್ಟಿದೆ. ಇದಕ್ಕೇನು ಸೈಡ್ಸು? ಉಪ್ಪಿನಕಾಯಿ, ಮೊಸರು. ಯಾಕಂದ್ರೆ ಅದರಲ್ಲಿಗೆ ಮಸಾಲೆ ಎಲ್ಲ ಇರುತ್ತಲ್ವಾ? ಓಕೆ. ಮೆಣಸಿನ ಪುಡಿ, ಜೀರಿಗೆ ಪುಡಿ. ಗಟ್ಟಿ ಮೊಸರಾ? ಗಟ್ಟಿ ಮೊಸರು. ಹೇಗಿದೆ? ಚೆನ್ನಾಗಿದೆಯಾ? ದಿಢೀರಂತ ಬೇಗ ಮಾಡ್ಕೊಬೋದು. ಸೋಯಾ ಚಂಕ್ಸ್ ನೆನೆಯಕ್ಕೆ ಹೆಚ್ಚು ಜಾಯಿಂಬೆ ತಗೊಳ್ಳಲ್ಲ. ಬಟ್ ಸೋಯಾ ಚಂಕ್ಸ್ ಹಾಕಿದೀವಿ ಅಂತಾನೆ ಗೊತ್ತಾಗ್ತಿಲ್ಲ. ವೆಜಿಟೇರಿಯನ್ಗೆ ಇದೊಂದು ಆಪ್ಷನ್ ಅದು. ಹೌದೌದು, ಚೆನ್ನಾಗಿದೆ.
ಮಾವಿನಕಾಯಿ ಉಪ್ಪಿನಕಾಯಿ, ಗಟ್ಟಿ ಮೊಸರು, ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡ್ರು, ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾರು ಸೋಯಾ ಚಾಂಕ್ಸ್ನ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡಿ ಪರೋಟ ಎಲ್ಲ ಮಾಡೋ ಪ್ರಯತ್ನ ಮಾಡಲ್ಲ. ಸೋಯಾ ಚಾಂಕ್ಸ್ ಹಂಗೆ ತಿನ್ನೋಕ್ಕಾಗಲ್ಲ, ಈ ಥರ ತಿನ್ಕೋಬೋದು ಅಂದರೆ ಇವೆಲ್ಲ ಮಾಡ್ಕೋಬೋದು. ಚೆನ್ನಾಗಿದೆ. ಸೋಯಾ ಚಾಂಕ್ಸ್ ಬೇಡ ಅಂದವರು ಬರೀ ಆಲೂಗಡ್ಡೆನೇ ಹಾಕಿ ಮಾಡ್ಕೊಳ್ಳಿ, ಆಲೂ ಪರೋಟ ಅದು. ಅದಕ್ಕೆ ಸೋಯಾ ಚಾಂಕ್ಸ್ ಹಾಕ್ಕೊಂಡ್ರೆ ಆಲೂ ಸೋಯಾ ಚಾಂಕ್ಸ್ ಪರೋಟ. ಅದ್ರ ಜೊತೆಗೆ ಇನ್ನೇನು ಸೇರಿಸ್ತಾ ಹೋಗ್ತೀರಾ ಆ ಪರೋಟ ಚೇಂಜ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ರವಿ ಅವರು ನಿಮಗೋಸ್ಕರ ಒಳ್ಳೆ ಮಸಾಲ ಪುಡಿಗಳನ್ನ ಕೊಟ್ಟಿದ್ದಾರೆ. ಇರೋದು 3 ಜನ, 3 ತಿಂಗಳು ಯೂಸ್ ಆಗುತ್ತೆ. ಎಲ್ಲ ಪುಡಿಗಳಿದೆ, ಜೊತೆಗೆ ಬೆಳ್ಳುಳ್ಳಿ ಹಾಕ್ತಿರೋಂಥ ಉಪ್ಪಿನಕಾಯಿ ಕೂಡ ನಿಮಗೋಸ್ಕರ ಕೊಡ್ತಿದ್ದೀನಿ, ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಮ್ಮ ಮಯಾಸ್ ಅವರು ಬೇಲ್ಬಾರನ್ನು ಕೊಟ್ಟಿದ್ದಾರೆ. ಬೇಲ್ಪುರಿ ತಿನ್ನಬೇಕು ಅಂದಾಗ ನೀವು ನಿಮ್ಮ ಸೊಸೆ ಆರಾಮಾಗಿ ಬೇಲ್ಪುರಿನ ತಿನ್ಕೊಳ್ಳಿ. ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಸಿಹಿಯನ್ನ ನಿಮಗೋಸ್ಕರ ಕೊಟ್ಟಿದ್ದಾರೆ. ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂವನ್ನು ಕೊಟ್ಟಿದ್ದಾರೆ. ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ. ರಿಷಿಕೇಶ್ ಭೃಂಗ ಏರ್ ಆಯಿಲ್ ನಿಮಗೋಸ್ಕರ. ಜೊತೆಗೆ ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನು ಕೊಟ್ಟಿದ್ದಾರೆ, ತುಂಬಾ ಅದ್ಭುತವಾದಂಥ ಕುಕ್ಕೀಸು. ಥ್ಯಾಂಕ್ ಯು. ಇದಲ್ಲದೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಇವರ ಒಂದು ಬೆಳ್ಳಿಯ ಶಿವಲಿಂಗ ನಿಮಗೋಸ್ಕರ. ಒಂದು 1000 ರೂಪಾಯಿ ಗಿಫ್ಟ್ ವರ್ಷನ ಕೊಟ್ಟಿದ್ದಾರೆ. ನಿಮ್ಮ ಸೊಸೆಯವರಿಗೆ ಕೊಟ್ಟು ಏನಾದ್ರು ತಗೊಂಬರಕ್ಕೆ ಹೇಳಿ, ನಿಮಗೆ ತಗೊಂಬಂದು ಕೊಡ್ತಾರೆ. ಥ್ಯಾಂಕ್ ಯು. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೆಸಿಪಿ ಪುಸ್ತಕ ಭಾಗ 3 ಒಳ್ಳೆ ವೆಜ್ ರೆಸಿಪಿ, ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಅಂತ ಒಂದು ರೆಸಿಪಿ ಪುಸ್ತಕನ ಕೊಟ್ಟಿದ್ದಾರೆ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ಮುಗಿಸಿ ವರ್ಷ ಪೂರ್ತಿ ಸಾಕಷ್ಟು ಅಡುಗೆಗಳನ್ನ ತೋರಿಸಿದ್ದೀರಾ, ಸಾಕಷ್ಟು ಹೊಸ ಹೊಸ ಅಡುಗೆಗಳನ್ನ ತೋರಿಸ್ಕೊಟ್ಟಿದ್ದೀರಾ, ಸಾಕಷ್ಟು ಜನರಿಗೆ ಅವಕಾಶನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನೀವೆಲ್ಲ ಬಂದು ಅಡುಗೆ ಮಾಡಿದ್ದಕ್ಕೆ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿಂತ 2015ನ ಮುಗಿಸಿ ನಾಳೆಯಿಂದ 2016 ಕಾಲಿಡ್ತಾ ಇದ್ದೀವಿ. ಮತ್ತೊಮ್ಮೆ ಹೊಸ ವರ್ಷದ ಅದ್ಭುತವಾದಂಥ ಅನುಭವಗಳೊಂದಿಗೆ ವಿದಾಯವನ್ನು ಹೇಳಿ ಮತ್ತೆ ನಾಳೆ 1 ಗಂಟೆಗೆ ಹೊಸ ವರ್ಷದೊಳಗೆ ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ. ಅಲ್ಲಿ ತನಕ